ಗುಣಮಾಣಿಕ್ಯ ವಿಶದ ರಾಜೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ದಶನಾಶೀಲ ವಪುಷೆ ನಮೋ ಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೇಷು ವಾಕ್ಯೈಃ ಅಶ್ರೋದ್ಭವಾಜನಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಸ್ಮದ್ಗುರು ಸಮಾರಂಭಾಂ ಏಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನವಲಕ್ಷಣತ್ವಾಧಿಕರಣದಲ್ಲಿ ವೇದಗಳಿಗೆ ಪ್ರಾಮಾಣ್ಯವನ್ನು ತಿಳಿಸಲು ಈ ವಿಚಾರ ನಡೆದು, ವೇದವು ಪ್ರಮಾಣ ಹೇಗೆ ಅಂತ ಕೇಳಿದಾಗ, ಹಾಗಾದರೆ ಪ್ರಮಾಣಗಳಂದ್ರೆ ಮೊದಲು ಏನು ಹಂಗೆ ಶುರುವಾಯಿತು ಎಂದರೆ, ಯಾವುದೇ ಒಂದು ಪ್ರಮೇಯ ಸಿದ್ಧ ಆಗಬೇಕಾದ್ರೆ ಪ್ರಮಾಣಗಳು ಬೇಕು. ಇದು ಹೊರ ನಿಮ್ಮದು ಒಂದು ಸಿದ್ಧ ಆಗಬೇಕಾದ್ರೆ ಎವಿಡೆನ್ಸ್ ಬೇಕು. ಅದು ಎವಿಡೆನ್ಸು ಸಾಕ್ಷಿನೂ ಆಗಬಹುದು, ಕಾಗದ ಪತ್ರನೂ ಆಗ್ಬೋದು. ಪ್ರಮಾಣಗಳು ಬೇಕು. ಆಮೇಲೆ ಆ ಎವಿಡೆನ್ಸ್ ಸರಿಯಾದೋ ಇಲ್ಲೋ ಅಂತ ಮತ್ತೊಂದು ಪರೀಕ್ಷೆ ಆಗಬೇಕು. ಈ ನೀವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸರಿನೋ ತಪ್ಪೋ ಗೊತ್ತಾಗಬೇಕು. ಹಾಗೆ ಈ ಪರಮಾತ್ಮ ಅನಂತ ಕಲ್ಯಾಣಗಳ ಪರಿಪೂರ್ಣ ಅಂತ ನಾವು ಹೇಳಿದ್ವಿ. ವೇದವನ್ನು ಪ್ರಮಾಣವನ್ನಾಗಿ ಕೊಟ್ಟಿವಿ. ವೇದಗಳು ಒಮ್ಮೊಮ್ಮೆ ನಮಗೆ ಕೈ ಕೊಡ್ತಾವಲ್ಲ, ವೇದಗಳು ಪ್ರಮಾಣ ಅಂತ ಹೇಗೆ ಒಪ್ಪಬೇಕು? ವೇದಗಳಲ್ಲಿ ಹೇಳಿದಂತೆ ನಾವು ಮಾಡಿದಾಗ ನಾವು ಫಲ ಸಿಕ್ಕಿಲ್ಲ, ಮತ್ತು ವೇದಗಳ ಪ್ರಮಾಣ ಹಂಗಾಗ್ತಾವೆ ಅಂತ ಕೇಳಿದ್ರೆ ಅದಂತಾರ ವೇದಗಳು ಕರೆಕ್ಟವ, ಆ ವೇದಗಳನ್ನು ಬಳಸಿಕೊಂಡು ನೀವು ಅನುಷ್ಠಾನ ಮಾಡ್ತೀರಿ, ನಿಮ್ಮಲ್ಲಿ ಕೆಲವು ದೋಷ ಇರ್ತಾವೆ. ಕರ್ತೃವಿನ ದೋಷದಿಂದ ಮಂತ್ರಗಳು ಫಲ ಕೊಡೋಂಗಿಲ್ಲ. ಫಲವನ್ನು ಮಾಡುವ ರೈತನ ದೋಷದಿಂದ ಆ ಭೂಮಿ ಒಮ್ಮೊಮ್ಮೆ ಬೆಳೆ ಕೊಡೋಂಗಿಲ್ಲ, ಹೊರತು ಭೂಮಿ ದೋಷ ಅಂತ ಹೇಳಿದ್ರು. ಆದ್ದರಿಂದ ವೇದಗಳ ದೋಷವಲ್ಲ, ವೇದ ಮಂತ್ರಗಳನ್ನು ಅಂದು ನೀವು ಅನುಷ್ಠಾನ ಮಾಡುವ ವೇಳೆಕ ನಿಮ್ಮಲ್ಲಿ ಆಚರಣೆ ಇರೋಂಗಿಲ್ಲ. ಮೊದಲನೇದು ಇವತ್ತು 99% ಯಾರು ಈ ಮಂತ್ರ ಹೋಮ ಹವನ ಮಾಡಿಸ್ತಾರೆ, ಎಲ್ಲರೂ ಏನದೇ ಅಂದರೆ ತಿಂತಾರೆ, ಉಣ್ತಾರೆ, ತಂಬಾಕು ತಿರುಗಾಡ್ತಾರೆ. ಅದರಿಂದ ಏನು ಫಲ ಬರ್ತದೆ? ತಿಂದು ಚಹಾ ಕುಡಿದು ತಿಂದು ಹೋಮ ಮಾಡಿಸ್ತಾರೆ, ಏನೇನೋ ತಪ್ಪು ಮಂತ್ರ ಅಂತಾರೆ, ರೊಕ್ಕದ ಆಶಕ್ಕಾಗಿ ಮಾಡಿಸ್ತಾರೆ. ಇವೆಲ್ಲ ದೋಷಗಳು. ಈ ದೋಷವುಳ್ಳ ಮಂದಿ ಮಾಡಿಸಿದಾಗ ಫಲ ಭಾಳ ಕೊಡೋಂಗಿಲ್ಲ. ವೇದ ಒಮ್ಮೆನೂ ಸ್ವಲ್ಪ ಬರ್ತದೆ, ಸ್ವಲ್ಪ ಫಲ ಬರ್ಬೋದು, ಆದರೆ ಅದರಿಂದ ವೇದಗಳು ತಪ್ಪು ಅನ್ಲಿಕ್ಕೆ ಬರೋಂಗಿಲ್ಲ ಅಂತ ಇವೆಲ್ಲ ಹೇಳ್ಕೊತ ಬಂದರು. ಹಾಗಾದರೆ ಇದೇ ವಿಚಾರ ನಡೆದಾಗ ಈಗ ಪ್ರತ್ಯಕ್ಷ ಮತ್ತು ವೇದ ಎರಡವ. ವೇದ ಇದು ಕಪ್ಪು ಅಂತ ಹೇಳ್ತದೆ, ಪ್ರತ್ಯಕ್ಷ ಬಿಳಿ ಅಂತ ಹೇಳ್ತದೆ. ಯಾವುದು ಒಪ್ಪಬೇಕು? ಹಾಗಾದ್ರೆ ವೇದಕ್ಕೆ ಬೇರೆ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡಬೇಕು. ಇದು ಕಪ್ಪು ಅಂತಂದ್ರೆ ಇದು ಕೆದರು ನೋಡಿದಾಗ ಒಳಗೆ ಕಪ್ಪದ, ಮ್ಯಾಲೆ ಬೆಳೆಯೋದು ಅಂತ ಅರ್ಥ, ಏನೋ ಒಂದು ಅರ್ಥ ಮಾಡಬೇಕು. ಹಾಗಾದರೆ ಪ್ರತ್ಯಕ್ಷ, ಅನುಮಾನ, ಆಗಮಗಳು ಇವು 3 ಪ್ರಮಾಣಗಳಾದವು. ಈಗಿನ ಆ ವಿಚಾರ ನಡೆದಿತ್ತು. ವೇದಗಳಲ್ಲೇನೇ ವಿರೋಧ ಬಂದಾಗ ಏನು ಮಾಡಬೇಕು ಅಂತ ಬಂದಾಗ, ಯಾವ ವೇದಕ್ಕೆ ಯುಕ್ತಿ ಅದು, ಯುಕ್ತಿಯಿಂದ ಕೂಡಿದ ವೇದ ಭಾಗ ಸರಿ, ಜಗತ್ತೆಲ್ಲವೂ ಭಿನ್ನ ಅಂತ ವೇದ ಹೇಳ್ತದೆ, ಜಗತ್ತು ಸುಳ್ಳು ಅಂತ ವೇದ ಹೇಳ್ತದೆ, ಸತ್ಯ ಅಂತೂ ವೇದ ಹೇಳ್ತದೆ. ಅವಾಗ ಏನು ಮಾಡಬೇಕು? ಸತ್ಯ ಎಂಬ ವಾಕ್ಯದ ಕಡೆಗೆ ಹೆಚ್ಚು. ಇಲ್ಲೇ ವೇದ ಸತ್ಯ, ಜಗತ್ ಸತ್ಯ ಅನ್ನಲಿಕ್ಕೆ ವೇದನೂ ಅದ, ನಮ್ಮ ಪ್ರತ್ಯಕ್ಷ ಪ್ರಮಾಣವೂ ಅದ. ಸುಳ್ಳು ಅನ್ನಲಿಕ್ಕೆ ಪ್ರತ್ಯಕ್ಷ ಪ್ರಮಾಣವೂ ಇಲ್ಲ. ವೇದದ ಅರ್ಥ ಸುಳ್ಳು ಅಂದ್ರೆ ಅನಿತ್ಯ ಅಂತ ಅರ್ಥ. ಹಿಂಗೆ ವೇದಗಳಲ್ಲೇ ಪರಸ್ಪರ ವಿರೋಧ ಬಂದಾಗ ಯಾವ ವೇದವಾಕ್ಯಕ್ಕೆ ಯುಕ್ತಿಯ ಬರಾದ ಆ ವೇದವಾಕ್ಯವರ್ತವನ್ನು ಮಾಡಬೇಕು. ಇಲ್ಲಿಯವರೆಗೆ ಬಂದಿತ್ತು. ಅದಕ್ಕೆ ಉಪಜೀವ್ಯ ಅಂತ. ಉಪಜೀವ್ಯ ಅಂತಂದ್ರೆ ಈಗ ನಮ್ಮ ಹೈಕೋರ್ಟ್ ಎಲ್ಲ ಕಾಯ್ದೆಗಳಿಗೆ ಉಪಜೀವ್ಯ ಯಾವುದು? ಸಂವಿಧಾನ. ಅದು ಉಪಜೀವ್ಯ ಪ್ರಮಾಣ. ನೀವು ಯಾವುದೇ ಕಾಯ್ದೆ ಮಾಡ್ತೀರಿ ಆ ಸಂವಿಧಾನಕ್ಕೆ ವಿರೋಧ ಬರಬಾರ್ದು.
ಹಂಗೆ ನೀವು ಯಾವುದೇ ಪ್ರಮಾಣ ಹೇಳ್ರಿ, ಅದೇನಾಗಬೇಕದು ಮೂಲ ಪ್ರಮಾಣಕ್ಕೆ ಬಾಧೆ ಬರಬಾರ್ದು. ಹಾಗಾದ್ರೆ ಈಗ ಒಂದು ಕಡೆಗೆ ಇದು ಕಣ್ಣಿನಿಂದ ನಾವು ಈ ವಸ್ತು ಬಿಳಿ ಅಂತ ಹೇಳ್ತೀವಿ, ವೇದ ಕಪ್ಪ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಯಾವ್ದು ಒಪ್ಪಬೇಕು ಅಂದ್ರೆ ಬಿಳಿಯಂತೆ ಒಪ್ಪಬೇಕು. ಯಾಕೆ ಒಪ್ಪಬೇಕು ಹೇಳ್ರಿ? ಈ ಪ್ರತ್ಯಕ್ಷ ವಸ್ತುಗಳಿಗೆ ನಿರ್ಣಾಯಕ ಪ್ರಮಾಣ ಯಾವುದು? ಕಣ್ಣೆ, ವೇದ ಅಲ್ಲ. ಎಲ್ಲಿ ಯಾವ ಪ್ರಮಾಣವು ಅದು ಸುಪ್ರೀಂ ಆಗಿದೋ ಅಲ್ಲಿ ಅದು ಉಪಜೀವ್ಯ. ಸುಗಂಧ ದುರ್ಗಂಧ ನೋಡಲು ಸುಪ್ರೀಂ ಪ್ರಮಾಣ ಯಾವುದು? ಹಾಂ, ಜ್ಞಾನೇಂದ್ರಿಯ, ವೇದ ಅಲ್ಲ. ಅದು ನಾವೇನು ಮಾಡಬೇಕು? ಆ ಸುಗಂಧ ದುರ್ಗಂಧಗಳನ್ನು ನಿರ್ಣಯ ಮಾಡಲಿಕ್ಕೆ ಮಾಡಬೇಕು ಮೂಗೆ. ವೇದ ಹೇಳ್ತೀವಿ ಇದು ಸುಗಂಧದ ಅಂತೇಳಿ, ಮೂಗು ಸುಗಂಧ ಅಲ್ಲ ಅಂತ. ಯಾವ್ದು ಹೋಗ್ಬೇಕು ನಾವು? ಹಾಂ. ಇನ್ನು ದೇವರು ನಿರ್ಗುಣ ಸಗುಣ ಅಂತ ಹೇಳ್ತಾರೆ. ಹಾಗಾದ್ರೆ ದೇವರು ಹಿಂಗಿದ್ದಾನ ಅಂತಲಿಕ್ಕೆ ನಿರ್ಣಯ ಮಾಡೋದು ಯಾವುದು? ವೇದ, ಪ್ರತ್ಯಕ್ಷ. ಹಾಂ, ದೇವರು ಇಲ್ಲ, ಕಾಣಿಸಂಗಿಲ್ಲ ಅಂತಂದ್ರೆ ಅವ್ನು ಕಾಣಿಸೋ ವಸ್ತುನೂ ಎಲ್ಲ ಕಾಣಿಸಂಗಿಲ್ಲ. ಎಲ್ಲ ವಸ್ತು ಇದ್ದ ವಸ್ತು ನೀವು ಕಾಣಿಸ್ಬೇಕಂತ ಏನೇವ ಇದ್ದ ವಸ್ತು ನಿಮ್ಗೆ ಕಾಣಿಸ್ತಾ ಹೇಳಿ. ಈಗ ಆಕಾಶದಾಗ ಎಷ್ಟೋ ಕೋಟಿ ಕೋಟಿ ನಕ್ಷತ್ರಗಳು ಅವು ನೀವು ಕಾಣಿಸ್ತಾವೇನೋ? ಆಗಿಲ್ಲೇ ನಾವು ಸೂರ್ಯ ಎಷ್ಟೋ ಕೋಟಿ ಅವನ ವ್ಯಾಸ ಅಂದ್ರೆ ಇರೋದಂತ ಸುತ್ತ ವ್ಯಾಪ್ತಿ ಇದೆ. ನಿಮಗೆ ಅಷ್ಟು ಕಾಣಿಸ್ತೇನೋ? ಸುಳ್ಳೇನದು? ಹಾಂ, ಅಂದರೆ ಯಾವ ವಸ್ತು ನಮ್ಮ ಕಣ್ಣಿನ ಸೀಮೆಗೆ ಸರಿಯಾಗಿ ತಿಳಿಯಂಗಿಲ್ಲ ಅದು ಇಲ್ಲಂತ ಅಲ್ಲಿಗೆ ಬರಂಗಿಲ್ಲ. ವೇದವು ಮಾತ್ರ ಸುಪ್ರೀಂ ಪ್ರಮಾಣ. ಯಾವ ವಿಷಯಕ್ಕೆ? ದೇವರು, ಸ್ವರ್ಗ, ನರಕ, ಪುಣ್ಯ, ಪಾಪ ಇವುಗಳ ಅಸ್ತಿತ್ವ ವಿಷಯದಲ್ಲಿ ಇವುಗಳ ಅಥವಾ ಇಲ್ಲ ಅನ್ನಲಿಕ್ಕೆ ವೇದವೇ ಸುಪ್ರೀಂ. ಅದಕ್ಕೆ ಉಪಜೀವ್ಯ ಪ್ರಮಾಣ ಅಂತ. ನಿನ್ನೆಲ್ಲ ಇದೇ ವಿಷಯ ಆಗಿದೆ. ಯುಕ್ತೋ ಅಯುಕ್ತಶ್ಚ ಯದ್ಯರ್ಥ ಆಗಮಸ್ಯ ಪ್ರತೀಯತೆ ಸ್ಯಾತ್ತತ್ವ ಯುಕ್ತ ಏವಾರ್ಥೋ ಯುಕ್ತಿಶ್ಚ ತ್ರಿವಿಧಾಮತ ಅಂತ ಹೇಳಿದರು. ಏನೇ ಆಗಮಕ್ಕೆ ಯುಕ್ತಿಯಿಂದ ಕೂಡಿದ ಆಗಮನೇ ಶ್ರೇಷ್ಠ. ಏನೇ ವ್ಯಾಪ್ತಿ ಪ್ರತ್ಯಕ್ಷಗ ಯಸ್ಯ. ಹಾಗಾದ್ರೆ ಯುಕ್ತಿಗೂ ವ್ಯಾಪ್ತಿ ಬೇಕು. ಪ್ರತ್ಯಕ್ಷದಿಂದ ತಿಳಿಯುವ ವ್ಯಾಪ್ತಿ, ಆಗಮದಿಂದ ತಿಳಿಯುವ ವ್ಯಾಪ್ತಿ, ಯುಕ್ತಿಯಿಂದ ತಿಳಿಯುವ ವ್ಯಾಪ್ತಿ. ನೀನು ಹೇಳಿದ ಇವತ್ತಿನ ವಿಷಯ ಏನು ಅಂದ್ರೆ ಯಥಾಹ ಪ್ರಮಾಣ ಅಂದರೆ ಏನು? ಇದು ಸುಧಾ ಅಂದ್ರೆ ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಮಾಯಾವಲಕ್ಷಣ, ಉಪಾಧಿಕರಣ, ತತ್ವಸಂಜ್ಞ, ತತ್ವೋದ್ಯೋತ, ವಿಷ್ಣು ದಶ ಪ್ರಕರಣಗಳ ಸಂಪೂರ್ಣವಾದಂಥ ವಿಷಯದ ಬರ್ತಾವೆ. ಅಲ್ಲೆಲ್ಲೇ ಬರ್ತಿರ್ತಾವೆ. ದಶ ಪ್ರಕರಣ ಓದಿಲ್ಲ ಅಂತ ನೀವು ಹಾಳು ಪಡಬೇಡ್ರಿ, ಪ್ರತ್ಯೇಕ ಓದ್ರಿ. ನಾವಿದು ಹೇಳಿವು. ಆದರೆ ಅವೆಲ್ಲ ವಿಷಯದ ಬರ್ತಾವೆ. ಇನ್ನು ಪ್ರಮಾಣ ಲಕ್ಷಣ ವಿಷಯ ಬಂತು. ಪ್ರಮಾಣ ಲಕ್ಷಣ ಅಂದರೆ ಏನು? ಪ್ರಮಾಣ ಅಂದರೆ ಏನು? ಪ್ರಮಾಣ ಮಾಡಬೇಕಾ? ಹಾಂ, ಅಂದ್ರೆ ಪ್ರಮಾಣ ಲಕ್ಷಣ ಅಂದ್ರೆ ಮೊದಲು ಲಕ್ಷಣ ಅಂದರೆ ಏನು ನೋಡಿ? ಲಕ್ಷಣದ ಲಕ್ಷಣ ಅಂದರೆ ಏನು? ಯೋ ಧರ್ಮೋ ಲಕ್ಷ್ಯ ವ್ಯಾಪ್ತ್ಯ ವರ್ತತೆ ನವದಿನ ಸಧರ್ಮೋ ಲಕ್ಷಣ ಇತ್ಯುಚ್ಯತೆ ಯಥಾ ಗೋಹ ಸಾತ್ಸಾಧಿವತ್ವಂ. ಈ ಪ್ರಮಾಣ ಲಕ್ಷಣದಾಗ ಹೇಳ್ತಾರೆ. ಲಕ್ಷಣದ ಲಕ್ಷಣ ಯಾವ ಲಕ್ಷಣದಿಂದ? ಈ ಉದಾಹರಣೆ ಅಂದ್ರೆ ನಿಮ್ಮ ಮನೆಗೆ ಗೊತ್ತಾಗೋದು ಅಡ್ರೆಸ್ನ ಲಕ್ಷಣ ಏನು? ನಿಮ್ಮ ಮನೆಗೆ ಗೊತ್ತಾಗೋದ್ರಿಂದ ಅಡ್ರೆಸ್ನ ಲಕ್ಷಣ. ಆ ಲಕ್ಷಣ ಹಿಂಗಿರಬೇಕಲ್ಲ. ಹಾಗಾದ್ರೆ ಲಕ್ಷಣದ ಲಕ್ಷಣ ಏನು? ಬನ್ನಿ, ಅಡ್ರೆಸ್ ಅಂದರೆ ಏನು? ಮಾತ್ರ ಅದನ್ನು ಅಡ್ರೆಸ್ ಅಂದರೆ ಏನು? ಮನೆ ಗೊತ್ತಾಗೋದು ಅಡ್ರೆಸ್ನಿಂದ. ಅಡ್ರೆಸ್ನ ಲಕ್ಷಣ ಏನು? ಲಕ್ಷ್ಯವನ್ನು ತಿಳಿಸುವುದಂದ್ರೆ ಈಗ ಕೆಂಪ ಬಣ್ಣ ಹಚ್ಚಿದ ಮನೆ ಮಂಗಳಿಗೆ 3-4 ಮನೆ ಕೆಂಪವ. ಲಕ್ಷಣ ಅಡ್ರೆಸ್ ಅದೇನು ಗೊತ್ತಂದ್ರೆ ಮನೆಯನ್ನು ಮಾತ್ರ ತಿಳಿಸಿರಬೇಕು, ಉಳಿದದ್ದನ್ನು ಅದು ತಿಳಿಸಿರಬಾರದು. ಅದು ನಿಜವಾದ ಅಡ್ರೆಸ್. ಹಾಗೆ ಯೋ ಧರ್ಮೋ ಯಾವ ಧರ್ಮವು ಲಕ್ಷ್ಯ ವ್ಯಾಪ್ತ್ಯ ವರ್ತತೆ, ಲಕ್ಷ್ಯದಲ್ಲಿ ಎಲ್ಲ ಕಡೆಗೆ ಇರುತ್ತದೆ. ನವರ್ತತೆ ಚ ಅನ್ಯತ್ರ, ಲಕ್ಷ್ಯ ಬಿಟ್ಟು ಬೇರೆ ಕಡೆಗೆ ಲಕ್ಷ್ಯದ ಮನೆ ಇದೆ.
ಲಕ್ಷ್ಯ ಅಂದರೆ ನೀವು ಯಾವುದನ್ನು ಹೇಳಿ ಹೊಂಟಿರೋ ಅದು ಲಕ್ಷ್ಯ, ಯಾವುದರಿಂದ ಅದು ಲಕ್ಷಣ, ಲಕ್ಷ್ಯದ ಲಕ್ಷಣ, ಲಕ್ಷಣದ ಲಕ್ಷಣ ನೋಡಿ. ಮತ್ತೆ ಲಕ್ಷ್ಯ म्हणजे काय, ಲಕ್ಷಣ म्हणजे काय, ಲಕ್ಷ್ಯದ ಲಕ್ಷಣ ಅಂತ ನೋಡ್ರಿ. ಲಕ್ಷ್ಯದ ಲಕ್ಷಣ, ಲಕ್ಷ್ಯದ ಲಕ್ಷಣ ಅಂತಂದ್ರೆ ಯಾವುದನ್ಯತೋ ಯಾವರ್ತನೀಯಂ, ಯಾವ ವಸ್ತುವಿನಿಂದ ಇತರ ಪದಾರ್ಥಗಳನ್ನು ಬೇರ್ಪಡಿಸ್ತೀವೋ, ಯಾವುದನ್ನು ತಿಳಿಸೋದಕ್ಕೆ ಒಂದೇ ಶಬ್ದ ಪ್ರಯೋಗ ಮಾಡಿ ಅದು ಲಕ್ಷ್ಯ. ಏನು ಅದು ಲಕ್ಷ್ಯ. ಅಡ್ರೆಸ್ ಒಳಗೆ 3-4 ಥರ ವಾಕ್ಯಿರ್ತಾರೆ. ಮನೆ, ಮನೆ ಒಂದೇ, ಹೌಸ್, ಅದನ್ನು ಒಂದೇ ಶಬ್ದ ಪ್ರಯೋಗ ಮಾಡಿ. ಮತ್ತು ಅದರಿಂದ ನೀವೇನು ಮಾಡ್ಲಿಕ್ಕಂತೀರಿ, ಬೇರೆ ವಸ್ತುಗಳನ್ನು ಇತರ ಮನೆಗಳನ್ನು ಬೇರ್ಪಡಿಸ್ತೀರಿ. ಅದು ಲಕ್ಷ್ಯ. ಇದು ಲಕ್ಷ್ಯದ ಲಕ್ಷ್ಯ, ಲಕ್ಷ್ಯದ ಲಕ್ಷಣ. ಇವೆಲ್ಲ ಬೇಕೇ ಮುಂಜಾನೆ ಎದ್ದು ಅಂತ ಕೇಳಿದ್ರೆ ಹೇಳಾಗ್ತದೆ, ಏನು ಬೆನ್ನ ಹತ್ತಾರಪ್ಪ ಇವರು, ಆ ಕಡೆ 1 ತಿಂಗಳ ಒರೆ ಶಿಂಪಿ ಹಾಕ ಈ ಒರೆ ಆಕಳ ಗೋಮೂತ್ರ ಈಗ ಏನಪ್ಪ ಎಲ್ಲಿ ಹೊಂಟದ ಗಾಡಿ ಅಂತ ಕೇಳಿದ್ರೆ, ಶಾಸ್ತ್ರ ಯಾವಾಗಲೂ ಒಂದು ಕ್ಲಾಸಿಕಲ್ ಒಂದು ಅತ್ಯುತ್ತಮ ಸಂಗೀತವನ್ನು ಕಲಿಯೋರಿಗೆ ಅವ್ರಿಗೆ ಕೇಳಿ ಹೇಳ್ತಾರೆ. ಅದು ನಮಗೆ ಏನೂ ಉಪಯೋಗ ಬೀಳದೆ ಅಂತ ಕೆಲವು ರಾಗ ಹೇಳ್ತಾರೆ. ಅದನ್ನು 1 ತಿಂಗಳ ತನಕ ಹಿಂಗೆ ಗೊಂಡು ಮಾಡ್ಕೋತ ಮಾಡೋದು. ನಿಜವಾಗಿಯೂ ಹಂಗೆ ನೋಡಿದ್ರೆ ನಮ್ಗೆ ಅದೇನೂ ಉಪಯೋಗ ಇಲ್ಲ, ಅದು ಅವ್ರಿಗೆ ಭಾಳ ಉಪಯೋಗ. ಹಂಗೆ ಇವೆಲ್ಲ ಶಾಸ್ತ್ರ ದೃಷ್ಟಿಯಿಂದ ಭಾಳ ಉಪಯುಕ್ತ. ಆದರೆ ಶಾಸ್ತ್ರದ ಗಂಧವೇ ಯಾರಿಗಿರಂಗಿಲ್ಲ, ಅವ್ರಿಗೆ ಅದು ಅರುಚಿ ಅಂತ ಅನಿಸೋದು ಸ್ವಾಭಾವಿಕ. ನಾನು ಹೇಳಿದೆ, ಕ್ಲಾಸಿಕಲ್ ಸಂಗೀತ ಯಾರಿಗೆ ಸೇರಂಗಿಲ್ಲ. ಅವ್ರ ಮುಂದೆ ನೀವು ಒಂದು 15-20 ಆರಾಮ ಮಾಡ್ಕೋತ ಕೂತ್ರಿ ಅಂದ್ರೆ ಹಿಂಗೆ ಮಾಡೋದು, ಹಂಗೆ ಮಾಡೋದು. ಈ ಫಿಟ್ಸ್ ಬಂದಿರ್ತಾವೆ ನೋಡಿ, ಅವ್ರು ಹಂಗೆ ಹಿಂಗೆ ಮಾಡ್ತಿರ್ತಾರೆ, ಹಿಂಗೆ ಏನಿದು ಹಿಂಗ್ಯಾಕೆ ಮಾಡ್ಕೊತಾನೆ, ಹುಚ್ಚ ಹಿಡ್ದೆ ನಮ್ಗೆ. ಆ ಭೀಮಸೇನ್ ಜೋಶಿ ಕೆಲವು ನಾವು ನೋಡ್ತಿರ್ತೀವಿ ವಿಡಿಯೋ, ಹಿಂಗೆ ಮಾಡ್ತಿರ್ತಾನೆ. ಜನ ಇನ್ನೇನು ಬೀಳ್ತಾನೋ ಅಂತ ಮತ್ತೆ ಈಗ ಬರ್ತಾನೆ, ಮತ್ತು ಹೀಗೆ ಕೈ ಮಾಡ್ತಾನೆ, ಹಂಗೆ ಕೈ ಮಾಡ್ತಾನೆ. ಇವೆಲ್ಲ ನೋಡಿದ್ರೆ ಏನಿದು ಹುಚ್ಚರ. ಆದರೆ ಕ್ಲಾಸಿಕಲ್ ಗೊತ್ತಿದ್ದ ಅವರಿಗೆ, ಅವರ ಒಂದೊಂದು ಸ್ವರಗಳು ಅಮೃತದ ಸೇಚನೆ ಮಾಡ್ದಂಗೆ. ಹಂಗೆ ಇದು ಹಾಗೆ ಇದೆಲ್ಲ ವೇದಾಂತದ ಕ್ಲಾಸಿಕ್, ಇದು ಕ್ಲಾಸಿಕ್ ಸಬ್ಜೆಕ್ಟ್. ಇದೇ ಬೇಸ್ಮೆಂಟು, ನಿಮ್ಮ ಎಲ್ಲ ತತ್ವಗಳಿಗೆ ಬೇಸ್ಮೆಂಟೇ ಇದು. ಮತ್ತು ಬೇಸ್ಮೆಂಟೇ ಭಾಳ ವೀಕ್ ಆಗಿತ್ತು ಅಂದ್ರೆ ಮುಂದೆ ನೀವು ತಿಳ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಬೇಸ್ಲೆಸ್ ಆಗಿ. ಅದಕ್ಕಾಗಿ ತಿಳ್ಕೊಳ್ಳಿಕ್ಕೆ ಬೇಕು. ಪಾಯ ಹಾಕೋ ವೇಳಕ್ಕೆ ಮುಳ್ಳ, ಕಲ್ಲ, ಗುಂಡಗಲ್ಲ, ರಾಡಿ ಎಲ್ಲ ಇರ್ತಾವೆ. ವಾಸ್ತು ವೇಳಕ್ಕೆ ಹೋಗಿ ಪೇಂಟಿಂಗು, ಫ್ಯಾನು ಎಲ್ಲ ಇರ್ತದೆ. ವಾಸ್ತು ವೇಳಕ್ಕೆ ಇದು ಪಾಯ ಹಾಕೋ ವೇಳಕ್ಕೆ ಇದು ಪಾಯ ಇದ್ದಂಗೆ, ಇದು ಕಷ್ಟ ಅನ್ನಿಸ್ತದೆ. ಹಿಂಗೆ ಅನ್ನಿಸ್ತದಲ್ಲ, ಇದು ಬೇಕೇ, ಇದು ಅಷ್ಟು ಅವಶ್ಯಕತೆ ಇಲ್ಲಂತೂ ಅನ್ನಿಸ್ತದೆ. ಹಾಂ ಅನ್ನಿಸ್ತದೆ. ನಮಸ್ಕಾರ ಮಾಡಿ ಪೂಜೆ ಮಾಡ್ತೀನಿ. ನನಗೆ ಸ್ವತಃ ಸಂಶಯ, ಅದು ನೀವು ಅಗದಿ ಪ್ರಾಮಾಣಿಕ ಇದ್ದೀರ. ಆದರೆ ಇದು ಬೇಕು. ಅಂದರೆ ಇದು ನಮ್ಮ ಬುದ್ಧಿಗೆ ಪ್ರಾಣಿಕ. ಅಂದರೆ ಇದು ಯಾವಾಗ ಉಪಯೋಗ ಬರುತ್ತೆ ಗೊತ್ತಂದರೆ, ಪೂಜಾ ಪುನಸ್ಕಾರ, ಭಜನೆ, ಸಂಗೀತ ಅದನ್ನು ಭಾಳ ಮಾಡುವ ವೇಳಕ್ಕೆ ಒಮ್ಮೆ ಇದು ನಿಜವಾಗಿಯೂ ಇದು ನಿಜವಾಗಿಯೂ ವಿಚಾರಪೂರ್ಣದ. ಇದು ನಾವು ಮಾಡೋದು ಸುಮ್ಮ ಎಮೋಷನ್ ಮಾಡ್ಕೊತೀವೋ, ಇದಕ್ಕೊಂದು ಏನಾದರೂ ಬೌದ್ಧಿಕವಾದಂಥ ಬೇಸ್ಮೆಂಟ್ ಇದಕ್ಕೆ ಅದ ಏನು ಹಿಂಗೆ ಬರೀ ಗಲ್ಲ ಮಾಡ್ಕೊಂಡು ತಿರುಗಾಡಿ ಮಂಗಳಾರತಿ ಮಾಡಿದ್ರೆ ದೇವ್ರು ಎಲ್ಲಿ ಬರ್ತಾನೆ. ಎಷ್ಟೋ ಮಂದಿ ನಾಸ್ತಿಕ ನಮ್ಮ ಜಾಸ್ತಿ ಮಾಡ್ತಿರ್ತಾರೆ. ಹಾಗಾದ್ರೆ ಇದಕ್ಕೆ ಬೇಸ್ ಅದನೋ ಇಲ್ಲ. ಈ ಮಡಿಗೆ, ಈ ಮೇರಿಗೆ, ಈ ಮಂಗಳಾರತಿಗೆ, ಈ ಗೋಪಾರ್ತಿಗೆ, ಈ ದೇವರ ಆರಾಧನೆಗೆ ಏನು ಇದಕ್ಕೇನದ ನಾವು ಸುಳ್ಳು ಮಾಡ್ಕೊತೀವಿ. ಇದಕ್ಕೇನು ಆಧಾರ ಇಲ್ಲ ಕಾಣಿಸ್ತಾ. ಇವೆಲ್ಲ ಯಾವಾಗ ಬರ್ತಾವ ನೀವು ಭಾಳ ಮಾಡೋಲ್ಲ, ಆವಾಗ ಇದು ಬೇಕಂತ. ಇದೆಲ್ಲವೂ ಸತ್ಯ. ಇದಕ್ಕೆ ಒಂದು ಆಧಾರದ ನಮ್ಮಲ್ಲಿ ಯಾವುದೇ ಕೆಲಸಕ್ಕೂ ಪ್ರಮಾಣಗಳವ. ನಾವು ಪ್ರಮಾಣ ಶರಣರು. ದೇವರ ಪೂಜೆಗೊಂದು ಪ್ರಮಾಣ. ಈ ಮಂತ್ರ ಇದಕ್ಕೆ ಅನ್ಬೇಕಂದಕ್ಕೂ ಪ್ರಮಾಣ. ಈ ಮಂತ್ರವನ್ನು ಹಿಂಗೆ ಅನ್ಬೇಕು ಅಂತದಕ್ಕೂ ಪ್ರಮಾಣ.
ಈ ಮಂತ್ರದಿಂದ ಈ ಸಿದ್ಧಿ ಆಗ್ತಾನಿಗೆ ಪ್ರಮಾಣ. ಮಂತ್ರದ ಆಚಾರ್ಯ ಇದಿಲ್ಲ ಅಂತ ಕೇಳಿದ್ರೆ ರೆಕಾರ್ಡಿಂಗ್ ಇಲ್ಲ ಅಂತ ನೀವೇ ಸೃಷ್ಟಿ ಪ್ರಕಾರ ಒಂದು ಸ್ವಲ್ಪ ಎಷ್ಟು ಭಾಳ ನಿಧಿ ಬರಲಿಲ್ಲ ಅಂತ ಸೃಷ್ಟಿ ಹಾಕಾಗ್ತಿದ್ರೆ ಅದು ಎಲ್ಲ ಕರೆ ಅನ್ನಿಸ್ತದೆ. ನಿಮಗೆ ಏನು ಅಶುದ್ಧ ಸೃಷ್ಟಿ ಏನಾಗ್ತದೆ ಸೃಷ್ಟಿ ಏನು ಡೈವರ್ಸಿ ಇದಕ್ಕಿದೆಲ್ಲ ಇದಕ್ಕೆ ಏನು ಪ್ರಮಾಣವ ಅಂತ ಅನ್ನಿಸ್ತದೆ. ಬರೀ ಓದ್ತೀವಿ ತಲೆಗೆ ಏನು ಸೃಷ್ಟಿ ಪ್ರಕರಣ. ಸೃಷ್ಟಿ ಪ್ರಕರಣ ನೀವು ರಾತ್ರಿ ಈ ಸೃಷ್ಟಿ ಪ್ರಕರಣ ಏನೋ ಅವ್ಯಕ್ತ ತತ್ವ ಮಹತ್ತತ್ವ ಹೀಗೆಲ್ಲ ಹೌದು. ಮುಂದೆ ಸರಿ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಏನು? ಹಾಂ ಸರಿ, ಆಯಿತು, ಬರೋಬ್ಬರ. ಇದೆಲ್ಲ ಖರೆ ಏನು ಸುಳ್ಳು ಒಂದು ಪ್ರಶ್ನೆ ಬರ್ತದೆ. ಹಾಗಾದ್ರೆ ನಂಗೆ ನೀವೊಂದು ಔಷಧ ಕೊಡ್ತೀವಿ, 3-4 ವರ್ಷ ಇದು ಹಿಂಗೆ ತೋರಿ ಇದೆಲ್ಲ ಖರೆ ಏನು? ತೊಗೊಂಡ್ರೆ ಏನಾಗಂಗಿಲ್ಲ, ತೊಗೊಂಡ್ರೆ ನಮಗೆ ಕಡಿಮೆ ಆಗಿಲ್ಲ, ಭಾಳ ಇದಾಗಿಲ್ಲ, ಮತ್ತಿಷ್ಟು ಸೈಡ್ ಎಫೆಕ್ಟ್ ಆಗಿ ತ್ರಾಸಾಗಿಲ್ಲ. ಹಾಂ ಆಗ್ತದೆ. ಹಾಗಾದ್ರೆ ಇದೆಲ್ಲವೂ ಖರೆ ಏನು ಅಂತ ನಾನು ನಿಮಗೆ ಕೇಳಿದೆ. ನೀವೇನು ಹೇಳ್ತೀವಿ? ಇದು ಖರೆ ಅಂತ ಓದಲಿಕ್ಕೆ ನಾನು 8-10 ವರ್ಷ ಮೆಡಿಕಲ್ ಸೈನ್ಸ್ ಓದಿದ್ದೀನಿ, ಪುಸ್ತಕ ಓದಿದ್ದೀನಿ. ನೀವು ಒಂದೇ ದಿವಸ ಬಂದು ಇದ್ರ ಮೇಲೆ ಪ್ರಶ್ನೆ ಮಾಡಿದೆ, ಏನು ಹೇಳಿ ನಿಮಗೆ? ಹಾಂ ನೋಡಿರಿ, ಇದಕ್ಕೆ ನಾವು ಇದು ಪ್ರಮಾಣ ಹಾಗಾದ್ರೆ ಇದು ಸುಳ್ಳು ಖರೇನು ಅಂತ ಪ್ರಶ್ನೆ ಮಾತಾಡ್ತೀವಿ. ಬಟ್ ನಿಮ್ಮ ಪ್ರಶ್ನೆ ಅದು ಮುಂದೆ ನೋಡಿ, ತಲೆಗೆ ತ್ರಾಸು ಒಳ್ಳೇದ್ರಿಂದ ಆಗ್ತಿರ್ತದೆ. ಅದು ನಿಮ್ಮ ತಲೆ ತ್ರಾಸ ಆಗ್ತದೆ ಅಂತ ಅದು ಕೆಟ್ಟಾಗೋ ಕಾರಣ ಇಲ್ಲ. ನಿಮ್ಮ ತಲೆ ದೋಷ ಇರ್ತದೆ. ಅದಕ್ಕೆ ಕಾರಣ ಈಗ ನಮಗೆ ಯಾವುದೋ ಅದರಿಂದ ತಲೆ ತ್ರಾಸ ಆಗ್ತದೆ ಅಂತ ಆ ವಸ್ತುನೇ ಸುಳ್ಳು ಅಂತ ಹೆಂಗಂತ. ಕೆಲವರಿಗೆ ಸಿಹಿ ಆಗಿ ಬರೋಂಗಿಲ್ಲ, ಸಿಹಿ ತಿಂದು ತರಿಸುಡಿ ಆಗ್ತದೆ ದಕ್ಷಿಣ ದೇಶ ಮಂದಿಗೆ. ಸಿಹಿ ಎಂಬುವಂಥ ಪದಾರ್ಥ ಅಪ್ರಾಮಾಣಿಕ ಏನು ಅಂತ ಪ್ರಶ್ನೆ. ಹುಳಿ ತಿಂದರೆ ಭಾಳ ತ್ರಾಸ ಆಗ್ತದೆ. ಆ ಹುಳಿ ನೋಡಿದ್ರೆ ತ್ರಾಸ ಆಗ್ತದೆ. ಏನು ವೃತ ಅಂತ ಬಾಯಿದೆ ಅಂದ್ರೆ ಚಕ್ರ ಬೀಳ್ತಾರೆ. ವೃತ ಮಾಡೋಂಗಿಲ್ಲ, ವೃತ ಮಾಡೋದು ನೋಡಿದ್ರೆ ಚಕ್ರ ಬೀಳ್ತದೆ. ಆ ವೃತ ಎಂಬುವಂಥದ್ದು ಅದು ಅವ್ರಿಗೆ ತಲೆಗೆ ತ್ರಾಸ ಆಗ್ತದೆ ಅಥವಾ ಅವರಿಗೆ ತೊಂದರೆ ಆಗ್ತದೆ ಅನ್ನೋ ಕ್ಷಣವೇನೆ ವಸ್ತುಗಳ ಸುಳ್ಳು. ಈಗ ವಸ್ತುಗಳ ಸುಳ್ಳು ಖರೆ ಈ ವಿಷಯ ಬಂತು, ಅದಷ್ಟೇ ವಿಚಾರ, ಅದಷ್ಟೇ ವಿಚಾರ. ಇಲ್ಲಿ ಗೊತ್ತಾಯ್ತು. ಹಾಂ, ನಾನು ಅದೇ ಹೇಳ್ತೀನಿ. ಇದು ವಿಷಯಕ್ಕೆ ಬನ್ನಿ ಅಂತೂ ಒಂದೊಂದು ಮಾಡು. ನಿಮಗೆ ತೊಂದರೆ ಆಗ್ತದೆ, ತಲೆ ತ್ರಾಸ ಅಂತ ಕ್ಷಣ ವಸ್ತು ಅಪ್ರಾಮಾಣಿಕ ಆಗಬೇಕೇನು ಅಂತ ಪ್ರಶ್ನೆ. ಮುಂದೆ ಅದು ಎರಡನೇ ಪ್ರಶ್ನೆ. ಅದು ಒಂದೊಂದಕ್ಕೆ ಉತ್ತರ ಕೊಡ್ರಿ. ನಮಗೆ ಇದರಿಂದ ತೊಂದರೆ ಆಗ್ತದೆ. ಸಂಗೀತ ಭಾಳ ಆಲಾಪ ನಂಗೆ ತ್ರಾಸ ಆಗ್ತದೆ, ಅವ್ರ ಆಲಾಪ ನನಗೆ ಭಾಳ ತ್ರಾಸ. ಹಾಗಾದ್ರೆ ಆ ಆಲಾಪ ಮಾಡುವ ಶಾಸ್ತ್ರ ತಪ್ಪೋ ಸರಿ, ಅಪ್ರಾಮಾಣಿಕೋ ಪ್ರಾಮಾಣಿಕೋ ಅಂತ ಪ್ರಶ್ನೆ. ಇಷ್ಟೇ. ನನ್ನ ಅನುಭವಗಳಿಂದ, ನನ್ನ ವೈಯಕ್ತಿಕ ಅನುಭವಗಳಿಂದ, ನನ್ನ ಇಂದ್ರಿಯ ದೋಷಗಳಿಂದ ಆ ವಸ್ತು ನಮಗದು ಭಾಳ ಬೇಡ, ಅದು ನಮಗೆ ಸೇರಂಗಿಲ್ಲ ಅಂತ ಅನಿಸಾಕ್ಷಣವೇ ಆ ವಸ್ತುವಿನ ಅಸ್ತಿತ್ವದನೋ ಇಲ್ಲೋ ಪ್ರಶ್ನೆ. ಒಂದೊಂದು ಉತ್ತರ ಕೊಡ್ಕೊತಾವೆ. ಅಲ್ರಿ ಮತ್ತಿಷ್ಟು ಚಲೋ ಆಯಿತು, ಭಾರಿ ಪ್ರತ್ಯಕ್ಷ ಆಯಿತು. ಆಲಾಪ ಪ್ರತ್ಯಕ್ಷದ ಸುಖ ಆಗ್ತಾ ಇಲ್ಲಲ್ಲ, ಅದು ಕೇಳಿದ್ರು ತಲೆ ಕೇಳಲಿಕ್ಕತ್ತದ. ಸಾಕು ಮಾಡ್ರಪ್ಪ ನಿಮ್ಮ ಆಲಾಪ ಅಂತೀವಿ. ಭಾಳ ಚಲೋ ಆಯ್ತು, ಪ್ರತ್ಯಕ್ಷ ಮತ್ತೆ ಚಲೋ ಆಯಿತು. ಇಷ್ಟು ಪ್ರತ್ಯಕ್ಷ ಒಂದು ತಾಸು ಮಾಡ್ಕೊತಾರೆ, ನಮ್ಮ ತಲೆ ಸುಳ್ಳು ಆಗಿದ್ರಪ್ಪ, ಸಾಕು ನಿಮ್ಮ ಆಲಾಪ ಬೇಡ, ನಂಗೆ ಭಾಳ ತ್ರಾಸದ. ಯಾಕಿದು ಏನು ಅರ್ಥ ಇಲ್ಲಿರೋ ಏನದ ಅಂತ ಅನ್ನೋಲ್ಲ. ಹಾಗಾದ್ರೆ ಆ ಆಲಾಪ ಅಪ್ರಾಮಾಣಿಕ ಏನು ಅಂತ ಪ್ರಶ್ನೆ. ಪ್ರಾಮಾಣಿಕ ಅಪ್ರಾಮಾಣಿಕ ಇಷ್ಟೇ, ಪ್ರಾಮಾಣಿಕನೇ. ಹಾಗಾದ್ರೆ ಅದನ್ನು ಗ್ರಹಿಸಿ ಸಂತೋಷ ಪಡುವ ಸಾಮರ್ಥ್ಯ ನಿಮ್ಮ ಇಂದ್ರಿಯಕ್ಕಿಲ್ಲ. ಅದನ್ನು ಗ್ರಹಿಸಿ ಅದನ್ನು ತಿಳ್ಕೊಂಡು ನಿಮ್ಮ ಇಂದ್ರಿಯಕ್ಕಿಲ್ಲ, ನಮ್ಮ ಇಂಡಿವಿಜುವಲ್ ಇದು. ಈಗ ನಿಮಗೆ ಅದು ಆ ಸೃಷ್ಟಿ ಪ್ರಕರಣ ಕೇಳಾಕ್ಷಣ ತರಿಸೋರಿ ಆಗ್ತಾ ಅಂತಂದ್ರೆ ನಿಮ್ಮ ದೋಷ. ಆ ವಸ್ತು ಈಗ ಸದ್ಯ ಪ್ರಶ್ನೆ ಬಂದದ್ದು, ಆ ವಸ್ತು ಸತ್ಯನೋ ಸುಳ್ಳು ಅಂತ ಬಂದದ್ದು ಪ್ರಶ್ನೆ. ಸತ್ಯನೇ. ಸತ್ಯವಾದ ವಸ್ತು ಎಲ್ಲರಿಗೂ ಸಂತೋಷ ಪಡೋಕ್ಕಂತೂ ಇಲ್ಲ. ಅದೇ ನಿಮಗೆ ಹೇಳ್ದಲ್ಲ, ದಕ್ಷಿಣ ದೇಶ ಮಂದಿಗೆ ಹುಳಿ ಖಾರ ಭಯಂಕರ ಸಂತೋಷ ಆಗ್ತದೆ. ಅದನ್ನೇ ಇಡ್ಲಿ ಮಂದಿಗೆ ಹಾಕಲಿ ತರಿಸೋರಿ ಆಗ್ತದೆ. ಅದಕ್ಕೆ ಭಗವದ್ಗೀತಾದೊಳಗೆ
ಸಾತ್ವಿಕ ಆಹಾರ ಅಂದರೆ ಯಾವ? ರಸ್ಯ ಸ್ನಿಗ್ಧ ರಸಾಹಾರ ಆಹಾರ ಸಾತ್ವಿಕ. ರಸ್ಯ ರಸ ಇರಬೇಕು ಒಳಗೆ, ಸ್ನಿಗ್ಧ ಒಳಗೆ ಸ್ವಲ್ಪ ಕೊಬ್ಬಿರಬೇಕು, ಆಮೇಲೆ ಸ್ವಲ್ಪ ಸಪ್ಪಗಿರಬೇಕು, ಮಧುರವಿರಬೇಕು, ಅದು ಸಾತ್ವಿಕ ಆಹಾರ. ಕಟ್ವಾಮ್ಲ ಲವಣಾತ್ಯುಷ್ಣ, ಕಟು ಖಾರ ಆಮ್ಲ ಭಾಳ ಹುಳಿ ತೀಕ್ಷ್ಣ ಭಯಂಕರ ಪ್ರಚಂಡ ಹುಳಿ ಪ್ರಚಂಡ ಖಾರ ಭಾರೀ ಒಗ್ಗರಣೆ ಭಾರೀ ಹಿಂಗ ಇವೆಲ್ಲ ತಾಮಸ ಪ್ರಿಯ. ಹಾಗಾದ್ರೆ ಈ ಹುಳಿ ತಿನ್ನೋರೆಲ್ಲ ತಾಮಸ ಏನು? ರಾಯರು ಶಂಕ ಮಾಡ್ಕೊಂಡಾರ. ರಾಯರು ಗೀತಾ ವಿವೃತ್ತಿ ಅರ್ಥವೇ ಹೇಳಾಕ ಅವರಂದರು ಇವು ದೇಶಭೇದೇನ ಅವ್ರವ್ರಿಗೆ ರುಚಿ ಹತ್ತಾವ ಮತ್ತು ಅವರೆಲ್ಲ ತಾಮಸೇನಂತ. ಈಗ ಚಲೋ ಹೊತ್ತಂಗೆ ಈ ದಕ್ಷಿಣ ದೇಶಕ್ಕೆ ನಾವು ಹೋಗಿರ್ತೀವಲ್ಲ, ಅಲ್ಲೇ ಅದು ಎಷ್ಟು ಇದ್ರೊಳಗೆ ಅವರು ತೊಕ್ಕ ಮಾಡಿ ತೊಕ್ಕಿನೊಳಗೆ ಮತ್ತೆ ಪುನಃ ಖಾರ ಹಾಕೋತಾರೆ, ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅಷ್ಟು. ಅದು ಅವರು ಇವು ಅತಿ ನಮ್ಮ ಈ ಕಡೆ ಬಾಗಲಕೋಟೆ ವಿಜಯಪುರ ಮಂದಿ ಅಲ್ಲ, ಸಕ್ರಿಯ ಮಾಡಿದ ಅದು ಎಲ್ಲದ ಹೋಳಿಗೆ ಸಕ್ರೆ ಹಾಕಿ ಮತ್ತೆ ಮೇಲೆ ಸಕ್ರೆ ಹಾಕ್ತಿದ್ದ. ಅದು ನೋಡಿ ಅವ್ರು ತರಿಸೋನೇ ಆಗ್ತದೆ. ನಮ್ಗದು ಚಾಷ್ಟಿ ಮಾಡ್ತಾರೆ. ನಿಮ್ಮ ಕಡೆ 2 ಪಾಯಸ, ಒಂದು ತೊಗರಿಬೇಳೆ ಪಾಯಸ, ಒಂದು ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ ಅಂದ್ರೆ ಹೇಗೆ ತೊಗರಿ ಪಾಯಸ ಹುಳಿ, ಆ ಹುಳಿ ಒಳಗೂ ಬೆಲ್ಲ ಹೋಗ್ಯದು ಇಷ್ಟು ಚಾಷ್ಟಿ ಮಾಡ್ತಾರೆ ಅವರೆಲ್ಲ. ಹಾಗಾದ್ರೆ ಇವೆಲ್ಲ ಅದು ತಿಂದ್ರೆ ಕೆಲವ್ರಿಗೆ ತರಿಸೋನೇ ಆಗ್ತದೆ, ಅವ್ರಿಗೆ ತರಿಸೋನೇ ಆಗ್ತದಂತ. ಆ ಪದಾರ್ಥ ಪ್ರಾಮಾಣಿಕ ಅಪ್ರಾಮಾಣಿಕ ಇಷ್ಟೇ ಹೇಳಿ ಒಂದೊಂದು ಪ್ರಶ್ನೆ. ಪ್ರಾಮಾಣಿಕ ಅಂದರೆ ಅವ್ರ ಇಂದ್ರಿಯ ದೋಷಗಳು, ಅವ್ರ ಅಭಿರುಚಿ ದೋಷ. ಅದ ಕಾರಣ ಹಾಗಾದ್ರೆ ಸರಿ ಪ್ರಾಮಾಣಿಕ ಅಂತ ಯಾವ ಪ್ರಮಾಣ ಅಂತ ನೀವು ಕೇಳಿ. ಯಾವ ಪ್ರಮಾಣ? ನಾನು ಈ ಡಾಕ್ಟರಿಗೆ ಕೇಳ್ತೀನಿ, ಈ ಔಷಧ ತೊಗೊಳೋದ್ರಿಂದ ತರಿಸೋದು ಕಡಿಮೆ ಆಗ್ತದೆ, ನನಗೆ ಪ್ರಮಾಣ ಏನು ಅಂತ ಹಾಕಿ. ನನಗೆ ವೇಳೆ ಇಲ್ಲಪ್ಪ, ಇದು ಗುಳಿಗೆ ತೊಗೊಂಡು ಹೋಗ್ತಿದ್ರೆ ಹೋಗು, ಪ್ರಮಾಣ ಗಿಮಾಣ ನೀವು ಕೊಳ್ಳಿ, ನಿನಗಿದು ಪ್ರಮಾಣ ಅಂತ ನನಗೇನಾಗಬೇಕಾಗಿ. ನಾನು ಡಾಕ್ಟರ್ ಅಂತ ನೀವು ಬಂದೀನಿ, ನಾ ಕೊಟ್ಟೀನಿ, ತಗೋತಿದ್ರು ತಗೋ ಗೆಟ ಅಂದ್ರೆ ತಿಳಿಸೋ ಡಾಕ್ಟರ್ ಹೇಳ್ತಾರೆ. ಇನ್ನು ಪ್ರಮಾಣ ಕೊಡ್ಬೇಕಂದ್ರೆ ಅವರಿಗೆ ವೇಳೆ ಅವ್ರು ಬುಕ್ ತೆಗೆದು ತೋರಿಸ್ಬೇಕು. ಹಿಂಗೆ ಆ ಬುಕ್ ಬರ್ದವ್ ಎಷ್ಟು ಮಟ್ಟಿಗೆ ಪ್ರಮಾಣ ಅವನ ಮ್ಯಾಸ ಅವ್ಯಾಕೆ ಅಪ್ರಾಮಾಣಿಕ ಆಗಿರೋ ಇಲ್ಲ. ಅದ್ರ ಭಾಳ ಮಂದಿ ಪರೀಕ್ಷೆ, ಆ ಪರೀಕ್ಷಕರು ಪ್ರಾಮಾಣಿಕ ಹಂಗೆ ಹೇಳ್ತಾರೆ. ಅನವಸ್ತ ಕೊನೆಗೇನು ಅನುಭವನೇ ಪ್ರಮಾಣ, ಅನುಭವನೇ ಪ್ರಮಾಣ. ಅಂತೂ ಜಗತ್ತಿನೊಳಗೆ ಇಂಥ ಒಂದು ವಸ್ತುಗಳವಲ್ಲ, ನಮಗೆ ಬೇಡ, ನಮಗೆ ಬೇಸರ ಬರ್ತದೆ, ನಮಗೆ ತೊಂದರೆ ಆಗ್ತದೆ, ನಮಗೆ ತಿಳಿದಿಲ್ಲ ಅಂದಾಕ್ಷಣವೇನೆ ಅದು ಮೀನಿಂಗ್ಲೆಸ್ ಅಂತ ಅನ್ನೋ ಕಾರಣ. ಮೀನಿಂಗ್ಲೆಸ್ ನಮಗೊಬ್ಬರು ನಮ್ಮ ಸಾಲಾಗಿದ್ದು ಬಡ್ಡಿ ಸರಿ ಯಾಕೋ ನಮಗೆ ಇವೆಲ್ಲ ಕೊನೆ ನಾವು ಇವೆಲ್ಲ ಮೀನಿಂಗ್ಲೆಸ್ ಅನ್ನಿಸ್ತಾವೆ. ಮೀನಿಂಗ್ಲೆಸ್ ಮೀನಿಂಗ್ಲೆಸ್. ಅವನು ಹಿಂಗೆ ಟೀಚಿಂಗ್ ಇದ್ರೊಳಗೆ ಕೂತ ಕೇಳ್ತದೆ, ಮುಂಜೆ ಮಾಡ್ತಾರೆ, ಮೀನಿಂಗ್ಲೆಸ್ ಅನ್ನಿಸ್ತಾರೆ. ನಾ ಒಂದು ದಿವಸ ಏನೂ ಹೇಳಿ ಇಲ್ಲ ಮೀನಿಂಗ್ಲೆಸ್. ಹಾಗಾದ್ರೆ ಮೀನಿಂಗ್ಫುಲ್ ಮತ್ತು ಮೀನಿಂಗ್ಲೆಸ್ ಅಂತ ಎರಡವ. ಈಗ ಇಂಗ್ಲೀಷ್ ಕಲಿಸ್ತೀವಿ, ಇದು ಇಂಗ್ಲೀಷ್ದೇ ಮೀನಿಂಗ್ಲೆಸ್ ಅಂತ ಹಂಗೆ ಅನ್ನಿಸ್ತದೆ. ಅದಕ್ಕೆ ನೀವೇನಂತ ಅದು ಕಲ್ತು ನೋಡ್ರಿ, ಅದು ಗೊತ್ತಾಗ್ತದೆ. ಹಂಗೆ ಈ ಉಪನಯನ ಅಂದರೆ ಏನು, ಅಲ್ಲಿ ಏನ ವಿಧಾನಗಳು, ಯಾಕವ, ಎದಕ್ಕವ, ಹೆಂಗವ, ಅದೇ ಓದಿ ನೋಡ್ರಿ ಮೀನಿಂಗ್ಫುಲ್ ಅನ್ನಿಸ್ತದೆ. ಯಾವುದು ನೀವು ನೋಡೇ ಇಲ್ಲ, ಓದಂಗಿಲ್ಲ, ಮತ್ತು ಅದರ ಅಧ್ಯಯನ ಮಾಡಿಲ್ಲ, ಅದರ ಬಗ್ಗೆ ನೀವು ಚರ್ಚೆ ಮಾಡಿಲ್ಲ, ಒಮ್ಮೆ ಅದೇನೂ ಉಪಯೋಗ ಇಲ್ಲ ಮೀನಿಂಗ್ಲೆಸ್ ಅಂತಂದ್ರೆ ನಿಮ್ಮ ಮಾತೇ ಮೀನಿಂಗ್ಲೆಸ್ ಅನ್ನಿಸ್ತದೆ. ಅನುಭವ ಎಲ್ಲರೂ ಬರಲಿಕ್ಕಿಲ್ಲ. ಅಂದರೆ ಇಷ್ಟು ಮಹಾನುಭಾವರು, ಇಷ್ಟು ಜ್ಞಾನಿಗಳು, ಇಷ್ಟು ವೇದದ್ರಷ್ಟ ಋಷಿಗಳು ಇದು ಮಾಡಂತಂದಾರ. ಇದು ಎಲ್ಲರೂ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದವ್ರಿಗೆ ಮಹಾಫಲ ಸಿಕ್ಕದು, ಕೆಲವು ಸಿಕ್ಕಿಲ್ಲ. ಇವೆಲ್ಲ ಇದ್ದಾಗ ನಾವು ಎಂದೋ ಒಂದು ದಿವಸ ಯಾರೋ ಒಂದು ಒತ್ತಾಯಕ್ಕೆ ಟಾಕಾಪುರತೆ ಮುಂಜಿ ಮಾಡಿ ಯಾಕೋ ಮೀನಿಂಗ್ಲೆಸ್ ಅಂತ ಅಂತಿರುತ್ತಂದ್ರೆ ಏನಿದೆ?
ಹೌದು, ನಿಮ್ಮಂಥ ವಿಚಾರವಾದಿಗಳು ಹಿಂಗೆ ಅನ್ನಬಾರ್ದು. ನಾ ಅದೇ ಅನ್ನೋದ್ರಿ, ಅಲ್ಲಲ್ಲ ಒಂದಲ್ಲ, ನೀವು 20 ವರ್ಷ ಅಲ್ರಿ, ಅನೇಕ ಜನ್ಮಗಳಲ್ಲಿ ಇದನ್ನು ಚಿಂತನೆ ಮಾಡಿದಾಗ ಇನ್ನೂ ಫಲ ಸಿಕ್ಕಿದಂಗಿಲ್ಲ. ಅವ್ರೇನು ಅನ್ಬೇಕು, ನೀವು 20 ವರ್ಷದ ನೀವು ಹೇಳ್ತೀವಿ, 20 ವರ್ಷ ನಿಮ್ದಾಯಿತು, ಅನೇಕ ಜನ್ಮಗಳಲ್ಲಿ. ಅದಕ್ಕೆ ಏನು ಕಾರಣ ಗೊತ್ತದಂದ್ರೆ, ನಾವು ಇದು ಪ್ರಾಮಾಣಿಕ, ಇದು ಅಪ್ರಾಮಾಣಿಕ ವಿಚಾರ ಮಾಡಿದಾಗ ಹೇಳ್ಯಾರ ಓದ್ಕೋತ ಹೋಗೋದು ಇಷ್ಟು. ಹಂಗಲ್ಲ, ಇದು 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 ಅದಕ್ಕಿಂತ ಅದಕ್ಕೆ ನಾ ಯಾಕೆ ಹೇಳಿದೆ, ಇದು ರಿಲೆವೆಂಟ್ ಆಯ್ತು. ಯಾವುದೇ ಒಂದು ಪ್ರಮೇಯ ಅದು ಪ್ರಮಾಣಬದ್ಧ ಆಗ್ತದೆ. ಯಾವುದೇ ಈಗ ನೋಡಿ, ಸೃಷ್ಟಿ ಕ್ರಮ ಅದೇ ನಡೆದ. ಈಗ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ, ಇದು ಪ್ರಮಾಣ ಏನು? ಆ ಜಗಜ್ಜನ್ಮ ಕಾರಣದ ಸೃಷ್ಟಿನೂ ಬಂತು, ಅದ್ರೊಳಗೆಲ್ಲ ಸೃಷ್ಟಿ ಪ್ರಕರಣ, ಅದರೊಳಗಿನ ಅವಾಂತರ ವಿಷಯಗಳು ಬಂದು. ಇದು ಪ್ರಮಾಣ ಏನು? ಪ್ರಮಾಣ ಏನು ಅಂತ ಬಂದಾಗ, ಪ್ರಮಾಣ ಅಂದರೆ ಏನಂತ ಬಂತು. ಪ್ರಮಾಣ ಅಂದರೆ ಏನು? ಯಾವ ಪ್ರಮಾಣ ಕೊಟ್ಟು ನೀವು ಸಾಧನೆ ಮಾಡ, ಆ ಪ್ರಮಾಣ ಅಂದರೆ ಏನು? ಪ್ರಮಾಣ ಅಂದ್ರೆ ಈಗ ಅದು ನೋಡ, ಪ್ರಮಾಣ ಅಂದ್ರೆ ಯಾಥಾರ್ಥ್ಯಮೇವ ಮಾನತ್ವಂ ತನ್ಮುಖ್ಯಂ ಜ್ಞಾನ ಶಬ್ದಯೋ. ನೋಡ್ರಿ, ಯಾಥಾರ್ಥ್ಯಮೇವ ಮಾನತ್ವ, ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ. ವಸ್ತು ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ನಮಗೆ ಯಾವುದು ತಿಳಿಸ್ತದ ಅದು ಪ್ರಮಾಣ. ನಿಮ್ಮ ಮನೆ ಹೆಂಗದ ಹಾಗೆ ನಿಮಗೆ ತಿಳಿಸುವುದೇ ಅಡ್ರೆಸ್ಸು. ಪ್ರಮಾಣ ಅಂದ್ರೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವಂ. ಅಲ್ಲ, ವಸ್ತು ಹೆಂಗದ. ಈಗ ನನ್ನ ಕಣ್ಣು ಕರೆಕ್ಟ್ ಅಂತ ನೀವು ಅಂತೀರಿ, ಕಣ್ಣಿನ ಯಾಕೆ ಹಿಂಗೆ ಮಾಡ್ತೀರಿ, ಬಟ್ ಎಷ್ಟೋಪ್ಪ ಹಿಂಗೆ ಮಾಡ್ತೀರಿ, ಎಷ್ಟೋಪ್ಪ 3 ಹಿಂಗೆ ಮಾಡ್ತೀರಿ, 10 ಆಮೇಲೆ ಹಿಂಗೆ ನೋಡ್ತೀರಿ, ಹಿಂಗೆ ಮಾಡ್ತೀರಿ, ಇದೇನೋ ಲೈಟ್ ಬಿಟ್ಟು ನೋಡ್ತಾರೆ. ಇದೆಲ್ಲ ನೋಡಿದ ಮ್ಯಾಲೆ ನಿನ್ನ ಕಣ್ಣು ಬರಬ್ಬರ. ನಿನ್ನ ಕಣ್ಣು ಬರಬ್ಬರವ ಅಂದ್ರೆ ನಿನ್ನ ಕಣ್ಣು ಪ್ರಮಾಣ ಅಂದಾಗ. ಯಾಕೆ ಈ ಕಣ್ಣು ಪ್ರಮಾಣ ಯಾಕಾಯ್ತು? ಯಥಾವಸ್ಥಿತ ವಸ್ತು ಹೆಂಗದ ಹಂಗೆ ನಿಮಗೆ ತೋರಿಸ್ಯದ. ಕಣ್ಣು ಪ್ರಮಾಣ ಯಾಕಾಯಿತು ಅಂತ ಕೇಳಿದ್ರೆ, ಕಣ್ಣಿನಿಂದ ನೋಡಲ್ಪಡುವ ವಸ್ತುಗಳು ಹೆಂಗೆ ಅವನು ಹಾಗೆ ತಿಳಿಸ್ಯದದು. ಕಣ್ಣುಗಳಿಗೆ ಒಮ್ಮೊಮ್ಮೆ ಸರಿ ಕಾಣಿಸಂಗಿಲ್ಲ. ಯಾವುದೋ ಭಾಳ ಪ್ರಸಿದ್ಧ ಒಂದು ಜೋಕ್ ಹೇಳ್ತಾರೆ. ಒಬ್ಬ ಯಾವನೋ ಕಣ್ಣಿನ ಡಾಕ್ಟ್ರೇ ಹೋಗಿದ್ರಂತೆ. ಅವೆಲ್ಲ ಪೂರ್ಣ ಇದು ಟ್ರೀಟ್ಮೆಂಟ್ ಕೊಟ್ಟ. ಅಲ್ಲ, ನೀವು ನಿಮ್ಮ ಜೋಡಿ 3 ಮಂದಿ ಯಾಕೆ ಬಂದಾರ? ಅವನಂತ 3ರಿಂದ ಒಬ್ಬೇ ಬಂದಿದ್ದ. 3 ಮಂದಿ ಬಂದಿದ್ದ, ನಾ 3 ಕಾಣಿಸ್ತಾವ. ಅವ್ನು ಕಣ್ಣಿನ ಕಟ್ಸ್ಕೊಂಡ. ನನಗೆ 2 ಕಾಣಿಸ್ತಾರಂತ ನಿಮ್ಮ ಕಡೆ ಬಂದರೆ ಇವ್ 3 ಕಾಣಿಸ್ತಾರೆ. ನನಗೆ ಒಂದು ವಸ್ತು 2 ಕಾಣಿಸ್ತಾವ ಅಂತ ಇವ್ರ ಕಡೆ ಬಂದರೆ ಇವು 3 ಕಾಣಿಸ್ತಾವ. ಕೃಷ್ಣಾರ್ಪಣ, ಹೊರಗೆ ಹೋಗ್ಬಿಟ್ಟ. ಹಂಗೆ ಚಾಷ್ಟೆ ಮಾಡಿ ಹೇಳ್ತಾರೆ. ಹಾಗೆ ಪ್ರಮಾಣ ಯಾಕಲ್ಲ? ವಸ್ತು ಇರುವುದು 1, ಕಾಣಿಸೋದು 3 ಅಂದ್ರೆ ಅಪ್ರಮಾಣ. ಅದು ನಿಮ್ಮ ವಸ್ತುವನ್ನು ತೋರಿಸುವುದು ಪ್ರಮಾಣ ಅಲ್ಲ. ಪ್ರಮಾಣದ ಬಗ್ಗೆ ಹಂಗೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ. ಜ್ಞೇಯವಾದ ವಸ್ತುವನ್ನು ಹೆಂಗದನೋ ಹಾಗೆ ವಿಷಯೀಕರಿಸೋದು, ಸಬ್ಜೆಕ್ಟೀಕರಿಸೋದು ಅಂತ ಇದಕ್ಕಿಂತ ಹೆಚ್ಚೇನು ಹೇಳಬೇಕು. ಸಬ್ಜೆಕ್ಟ್ ಮಾಡಿಕೊಳ್ಳುವುದು ಜ್ಞೇಯ ವಿಷಯೀಕಾರಿ, ಅದು ಪ್ರಮಾಣ. ಯಥಾವಸ್ಥಿತ ವಸ್ತು ಹೆಂಗದ ಹಂಗೆ, ನೀವು ಹೆಂಗೆ ಎಷ್ಟು ನಿಮ್ಮ ಹೈಟ್ ಅದ, ನಿಮ್ಮ ಬಣ್ಣ ಹೆಂಗದ, ನಿಮ್ಮದು ಹೆಂಗದ, ಅದನ್ನು ಒಟ್ಟು ಹೊರಗೆ ಕಾಣಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಂಗೆ ಕರೆಕ್ಟ್ ತೋರಿಸುವುದೇ ಕೆಲವು ಪ್ರಮಾಣ ಆಯಿತು. ಈಗ ತಂಪು ಹತ್ತಿದೆ ಎಲ್ಲ ಕಡೆಗೆ, ಗಾಳಿ ಬೀಸಿ ತಂಪು ಯಾನು ಇಲ್ಲ, ತಂಪು ಗಾಳಿ ಬರ್ಲಿಕ್ಕತ್ತದ. ಗಾಳಿ ತಂಪದ, ತಂಪು ಗಾಳಿ ಬರ್ಲಿಕ್ಕತ್ತದ. ಯಾಕೋ ಹೊರಗೆ ಸಪ್ಪಳ ಕೇಳಿಸ್ತದ ನೋಡ್ರಿ. ಸಪ್ಪಳ ಹೊರಗೆ ಅದ, ಅದು ಕೇಳಿಸಕ್ಕೆ. ಇದು ಸಪ್ಪಳ ಇಲ್ಲದೇ ಇದ್ದಾವೆ ಕೇಳಿಸ್ತಿರ್ತವೆ ಕೆಲವು. ಕೆಲವ್ರಿಗೆ ಹಿಂಗೆ ದೋಷವ, ಯಾರೋ ಓದಂಗೆ, ಯಾರೋ ಬಂದಂಗೆ, ಈ ಕಿವಿ ಕೇಳಿಸೋ, ಯಾರೋ ಬಂದು ನಿಂತು ಮಾತಾಡಿದಾಗ. ಇದು ಅಪ್ರಾಮಾಣಿಕ. ಯಾಕೆ ವಸ್ತು ಇಲ್ಲ ಆದರೂ ತೋರ್ತದಂದ್ರೆ. ಈ ಕೆಲವು ಸೈಕಿಕ್ ಪೇಷಂಟ್ ಇರ್ತಾರೆ, ಅವ್ರು ತಮ್ಮಗಳು ಮಾತಾಡ್ತಿರ್ತಾರೆ. ನನಗೆ ಯಾಕೋ ಅವರು ನನ್ನ ಬಗ್ಗೆ ಅನ್ನಿಕತ್ತಾರೆ, ಅವ್ರು ಹಂಗೆ ನನಗೆ ಅನ್ನಿಸ್ತದ. ಹಿಂಗೆ ಅಂದಾಗ ಇದು ಪ್ರಾಮಾಣಿಕ ಅಪ್ರಾಮಾಣಿಕ.
ಅಪ್ರಾಮಾಣಿಕ. ಅಪ್ರಾಮಾಣಿಕಂದ್ರೆ ಆಕೆ ಮನಸ್ಸು ಬುದ್ಧಿ ಸರಿ ಇಲ್ಲ, ಟ್ರೀಟ್ಮೆಂಟ್ ಕೊಡಿಸರಿ. ಜಗತ್ತಿನಲ್ಲಿ ಪ್ರಮಾಣ ಮತ್ತು ಅಪ್ರಮಾಣ ನಿರ್ಣಯ ಆಗುವುದೇ ವಸ್ತುಗಳ ಸಂಪರ್ಕದಿಂದ ಆಗುವ ಜ್ಞಾನ. ಅದಕ್ಕೆ ಯಾಥಾರ್ಥ್ಯಮೇವ ಮಾನತ್ವ. ಯಾಥಾರ್ಥ್ಯ ಅಂದರೆ ಯಥಾವಸ್ಥಿತ ಜ್ಞೇಯ ವಿಷಯೀಕಾರಿತ್ವ. ವಸ್ತು ಯಾವ ರೀತಿಯಾಗಿ ಇದೆಯೋ ಅದನ್ನು ಹಾಗೇ ವಿಷಯೀಕರಿಸುವುದೇನೆ ಮಾನ, ಪ್ರಮಾಣ. ಮಾನ ತನ್ಮುಖ್ಯ. ಆ ಪ್ರಮಾಣ ಜಗತ್ತಿನಾಗ ಎಷ್ಟವ ನೋಡಿ. ಮತ್ತು ಪ್ರಮಾಣಗಳು ಎಷ್ಟವ? ಈ ಪ್ರಮಾಣ ಲಕ್ಷಣ ಸಾಮಾನ್ಯ ಗೊತ್ತಾಯ್ತಿಲ್ಲ. ಏನು ವಸ್ತು ಹೆಂಗದ ಹಂಗೆ ತಿಳ್ದು, ವಸ್ತು ಹೆಂಗದ ಹಾಗೆ ಗ್ರಹಣ ಮಾಡೋದು, ಹಾಗೆ ತಿಳಿಸೋದು. ಅದಕ್ಕಿಂತ ಹೆಚ್ಚು ತಿಳಿಸ್ಬಾರ್ದು, ಕಡಿಮೆ ತಿಳಿಸ್ಬಾರ್ದು. ಅಡ್ರೆಸ್ ಅದು ಯಾವ್ದು ಗೊತ್ತಂದರೆ ನಿಮ್ಮ ಮನೆ ಹೆಂಗದ ಹಾಗೆ ತಿಳಿಸ್ಬೇಕು. ಅದಕ್ಕಿಂತ ಹೆಚ್ಚು ತಿಳಿಸ್ಬಾರ್ದು, ಕಡಿಮೆ ತಿಳಿಸ್ಬಾರ್ದು. ಅದು ಖರೆ ಅಡ್ರೆಸ್, ಲಕ್ಷಣ. ಹಾಗಾದ್ರೆ ಪ್ರಮಾಣದ ಲಕ್ಷಣ ಆಯಿತು. ಯಾವ ಆ ಪ್ರಮಾಣ ಎಷ್ಟು? ಸ್ವಲ್ಪ ಪ್ರಮಾಣ 3: ಪ್ರತ್ಯಕ್ಷ, ಅನುಮಾನ, ಆಗ. ಹಾಂ, ಅದು ಮುಂದಿನ ವಿಚಾರ. ಈಗ ಅದು ಮೊದಲನೇ ಪಾಠದಾಗ ಇಷ್ಟು ಕೇಳಿ, ಮುಂದೆ ಇದಕ್ಕೆ ಯಾರೇನು ಅಂತಾರ, ಅದು ಹೆಂಗೆ ತಪ್ಪು ಸರಿ, ಅದು ಮುಂದಿನ ವಿಷಯ. ಗಲ್ಲ ಮಾಡ್ಕೋಬೇಡ್ರಿ. ಪ್ರಮಾಣಗಳು 8 ಅವ, 5 ಅವ, 10 ಅವ, ಅದ್ರ ಮ್ಯಾಗ ಸಾಕಷ್ಟು ಮತ್ತೆ ಚರ್ಚೆ ಶುರುವಾಗ್ತಾವೆ. ಈ ಮೊದಲು ಒಂದೊಂದೇ ಮುಕ್ಕೊತ್ತು ಹೋಗಿದೆ. ಪ್ರಮಾಣ ಅಂದರೆ ಏನು, ಈ ಪ್ರಮಾಣ ಎಷ್ಟವ ಅಂದ್ರೆ ಪ್ರಮಾಣಗಳು ಮುಖ್ಯವಾಗಿ 2 ಅವ. ಒಂದು ಕೇವಲ ಪ್ರಮಾಣ, ಒಂದು ಅನುಪ್ರಮಾಣ. ಕೇವಲ ಪ್ರಮಾಣ ಅಂದರೆ ಏನು, ಅನುಪ್ರಮಾಣ ಅಂದರೆ ಯಥಾರ್ಥಂ ಜ್ಞಾನಂ ಕೇವಲ ಪ್ರಮಾಣ. ಸರಿಯಾದ ಜ್ಞಾನವೇ ಕೇವಲ ಪ್ರಮಾಣ. ಸರಿಯಾದ ಜ್ಞಾನ ಹುಟ್ಟಲಿಕ್ಕೆ ಸಾಧನವಾದದ್ದು ಅನುಪ್ರಮಾಣ. ಇದು ಪುಸ್ತಕ ಎಂಬ ಜ್ಞಾನ ಆಯಿತು. ಜ್ಞಾನ ಇದು ಕೇವಲ ಪ್ರಮಾಣ. ಈ ಜ್ಞಾನ ಆಗಿದ್ದರೆ ನಾನು ಪುಸ್ತಕ ಓದ್ನು, ಬರೀತು, ಎಲ್ಲ ಮಾಡಿ. ಇದು ವ್ಯಾಖ್ಯಾನ ಪುಸ್ತಕ ಜ್ಞಾನ ಆಯ್ತಿಲ್ಲ, ಪ್ರಮಾಣ ಆಯ್ತು. ನನಗೆ ಪ್ರಮಾಣ ಆಗಿದ್ರಿಂದ ಈ ಪುಸ್ತಕ ಓದ್ನು, ಬರೀತು. ಇದು ಪುಸ್ತಕ ಎಂಬ ಜ್ಞಾನ ಆಗಲಿಕ್ಕೆ ಕಾರಣ ಸಾಧನೆ ಯಾವುದು? ಕಣ್ಣು. ಅದು ಅನುಪ್ರಮಾಣ. ಜ್ಞಾನ ಹುಟ್ಟಲಿಕ್ಕೆ ಯಾವುದು ಏನಾಗಿದೆ? ಸಾಧನ ಆಗಿದೆ. ನಿಮ್ಮ ಕಣ್ಣು, ಕಣ್ಣಿಂದ ಹುಟ್ಟಿದ ಜ್ಞಾನ ಕೇವಲ ಪ್ರಮಾಣ. ಹುಟ್ಟಿ ಕಾರಣವಾದ ಕಣ್ಣು. ಉತ್ತಮ ಶಬ್ದ ಜ್ಞಾನ ಮಾಡಿದ ಕಿವಿ ಅನುಪ್ರಮಾಣ. ಒಳ್ಳೆಯ ರುಚಿಯಾಗಿದ್ದ ಅಡುಗೆ ಅಂತಲ್ಲಿ ಗೊತ್ತಾಗಿದ್ದು ನಾಲಿಗೆ ಅನುಪ್ರಮಾಣ. ಇದು ರುಚಿಯ ಜ್ಞಾನ ಮಾಡಿಕೊಟ್ಟದ್ದು ಯಾವುದು? ನಾಲಿಗೆ. ತಂಪು ಗಾಳಿ ಬೀಸಿದ್ರಿ, ಅವಾಗ ಅದಕ್ಕೆ ಸಾಧನೆ ಯಾವುದು? ಚರ್ಮೇಂದ್ರಿ, ಅದು ಅನುಪ್ರಮಾಣ. ಅಂದ್ರೆ ಜ್ಞಾನಕ್ಕೆ ಯಾವುದು ಇನ್ಸ್ಟ್ರೂಮೆಂಟ್, ಸಾಧನ, ಅದು ಅನುಪ್ರಮಾಣ. ಆ ಅನುಪ್ರಮಾಣ 3 ಯಾವ? ಪ್ರತ್ಯಕ್ಷ, ಅನುಮಾನ, ಆಗ. ಈಗ ಪಂಚ ಇಂದ್ರಿಯಗಳಿಂದ ಗೋಚರವಾಗುವುದೆಲ್ಲ ಪ್ರತ್ಯಕ್ಷ. ಕಣ್ಣಿಂದ ನೋಡೋದು ಅಷ್ಟೇ ಅಲ್ಲ. ಮತ್ತು ಪ್ರತ್ಯಕ್ಷ ನೋಡಬೇಕಂದ್ರೆ ಕಣ್ಣು ಪ್ರತ್ಯಕ್ಷ, ಕಿವಿನೂ ಪ್ರತ್ಯಕ್ಷ, ರಸ ಪ್ರತ್ಯಕ್ಷ. ಪ್ರತ್ಯಕ್ಷಗಳು 5. ನಿಮಗೆ ರುಚಿಯ ಪ್ರತ್ಯಕ್ಷ ಇದರಿಂದ ಆಗ್ತದೆ, ಶಬ್ದ ಪ್ರತ್ಯಕ್ಷ ಇದರಿಂದ ಆಗ್ತದೆ, ಆಮೇಲೆ ಗಂಧ ಪ್ರತ್ಯಕ್ಷ, ಆಮೇಲೆ ಸ್ಪರ್ಶ ಪ್ರತ್ಯಕ್ಷ ಆಗ್ತಾವೆ. 5 ಇವು 5 ಪ್ರತ್ಯಕ್ಷ. ಅದನ್ನು ಹೆಚ್ಚಾಗಿ ಮಾಡ್ತೀವಿ. ಪ್ರತ್ಯಕ್ಷ ಅಂದರೆ ಕಣ್ಣು ಅಷ್ಟೇ ತಿಳ್ಕೊತೀವಿ. ಕಣ್ಣು ಅಷ್ಟೇ ಅಲ್ಲ, ಕಣ್ಣು ಮೊದಲಾದ 5 ಪ್ರತ್ಯಕ್ಷ. ಇವರ ಅನುಪ್ರಮಾಣಗಳೇ. ಅನುಪ್ರಮಾಣ ಯಾಕೆ ಹೇಳ್ರಿ? ಇವು ಸರಿಯಾದ ಜ್ಞಾನ ಹುಟ್ಟಿಗೆ ಸಾಧನೆ. ಇನ್ನೊಂದದ ಜ್ಞಾನ ಆಗ್ಯದ, ಈ ಇಂದ್ರಿಯಗಳು ಅಲ್ಲಿ ಉಪಯೋಗ ಬಿದ್ದಿಲ್ಲ. ಜ್ಞಾನ ಆಗ್ಯದ, ಅದಲ್ಲಿ ಪ್ರತ್ಯಕ್ಷದ ಕೆಲಸ ಏನಿಲ್ಲ. ಹೆಂಗೆ? ಕರೆಂಟ್ ಅದ, ಈ ಕರೆಂಟ್ ಜ್ಞಾನ ಆಯ್ತು. ಈ ಕರೆಂಟ್ ನೋಡಿರ್ಯಾ, ಮುಟ್ಟಿರ್ಯಾ, ಕೇಳಿರ್ಯಾ, ಜ್ಞಾನಕ್ಕೆ ಆಗ್ಯದ. ಅದು ಇಂದ್ರಿಯಗಳಲ್ಲಿ ಇಂದ್ರಿಯಗಳ ಕೆಲಸ ಇಲ್ಲ. ಅದು ಅನುಮಾನ. ಕನ್ನಡದಾಗ ಅನುಮಾನ ಅಂದ್ರೆ ಸಂಶಯ ಅಂತ ಅಲ್ಲ. ಅನುಮಾನ ಅಂತಂದ್ರೆ ಅನುಮೀಯತೆ ಅನೇನೈತಿ ಅನುಮಾನ ಅಂದ್ರೆ ನಮಗೆ ಅನುಮಾನ ಅಂತಂದ್ರೆ ಒಂದು ಕಾಣುವ ವಸ್ತುವಿನಿಂದ ಕಾಣದೇ ಇದ್ದ ಇನ್ನೊಂದು ವಸ್ತು ತಿಳ್ಕೊ. ಕಾಣುವ ಒಂದು ವಸ್ತು, ತಿರುಗು ಫ್ಯಾನ್ ಕಾಣಿಸಕತ್ತ,
ಇದರಿಂದ ಕಾಣದೇ ಇದ್ದದ್ದು ಯಾವುದು? ಕರೆಕ್ಟ್. ಅಜ್ಞಾನ ಅಲ್ಲ, ಅನುಮಾನ. ನೋನ್ ಟು ಅನ್ ಅನುಮಾನ ಅಂದರೆ ಏನಾಯ್ತು? ಈಗ ಇದು ಸಾಧನವೇ. ಇಲ್ಲಿ ಕರೆಂಟ್ ಇದೆ ಎಂಬ ಜ್ಞಾನ ಎದರಿಂದ ಆಯಿತು? ಅನುಮಾನದಿಂದ ಆಯಿತು. ಅದನ್ನು ಪ್ರಮಾಣ. ನೀವು ಇವತ್ತು ಬೆಳಗ್ಗೆ 7:30 ಗಂಟೆಗೆ ಪಾಠಕ್ಕೆ ಬರ್ತೀವಿ. ಪಾಠಕ್ಕೆ 7:00 ಹೋಗಬೇಕು ನಿಮ್ಮ ಜ್ಞಾನಕ್ಕೆ. ಅದು 7:30 ಪಾಠಕ್ಕೆ ಹೋಗಿದ್ದ ಜ್ಞಾನ ಎದರಿಂದ ಆಯಿತು? ಕಣ್ಣಿಂದಾಗಿಲ್ಲ, ಕಿವಿಯಿಂದಾಗಿಲ್ಲ, ಏನಾಗಿಲ್ಲ. ಹಂಗಾಗಿ ವಾಕ್ಯದಿಂದ ಆಚಾರ್ಯಗಳು ಅಂತ ಹೇಳ್ಯಾರ. ಆಚಾರ ವಾಕ್ಯದಿಂದ ಆಗಿದೆ. 4 ಗಂಟೆಗೆ ಸ್ವಾಮಿಗಳು ಬರ್ತಾರೆ, ಎಲ್ಲರೂ ಇಲ್ಲಿ ಬರಬೇಕು ಅಂತ ನಾ ಹೇಳಿದೆ. ನೀವು ಬಂದುಬಿಡ್ರಿ. ಸ್ವಾಮಿಗಳು ಬರುವ ಜ್ಞಾನ ನಿಮಗೆ ಹೆಂಗೆ? ನೀವು ಕಣ್ಣಿಂದ ನೋಡಿರ್ಯಾ, ಕಿವಿಯಿಂದ ಕೇಳಿರ್ಯಾ, ಮೈಯಿಂದ ಮುಟ್ಟಿರ್ಯಾ, ನಾಲ್ಗೆಯಿಂದ ನೆಕ್ಕಿರ್ಯಾ, ಮೂಗಿನಿಂದ ಗ್ರಹಣ ಮಾಡಿಲ್ಲ. ಇಲ್ಲ, ಸ್ವಾಮಿಗಳು ಬರೋ ಜ್ಞಾನಕ್ಕಾಗಿ ನೀವು ಈ ಜ್ಞಾನ ಹೆಂಗಾಯ್ತು? ವಾಕ್ಯ. ಸಂಜೆಕ್ಕೆ ಸ್ವಾಮಿಗಳು ಬರುತ್ತಾರೆ. ಇದು ಆಗ ಇದು ಕೂಡ ಸ್ವಾಮಿಗಳು ಬರುತ್ತಾರೆ ಎಂಬ ಜ್ಞಾನಕ್ಕೆ ಸಾಧನ ಆಗಿದೆ ವಾಕ್ಯ. ಅನುಪ್ರಮ. ಈ ಪ್ರತ್ಯಕ್ಷ, ಅನುಮಾನ, ಆಗ 3 ಪ್ರಮಾಣಗಳು. ಇನ್ನು ಪ್ರಮಾಣಗಳು 5 ಅಂತಾರೆ, 8 ಅಂತಾರೆ, 10 ಅಂತಾರೆ. ಅವೆಲ್ಲ ಮುಂದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದರೊಳಗೆ ಒಂದು ಕೂಡ್ಸ್ಕೊಂಡು ಗದ್ದಲ ಮಾಡ್ಕೋಬೇಡ. ಅಂದರೆ ಒಂದು ಕ್ಲಿಯರಿಟಿ ಮಾಡ್ಕೊಡ್ರಿ. ಮುಂದೆ ವಿಶೇಷ ಪ್ರಶ್ನೆ ಮಾಡಿರಿ. ಮೊದಲು ಏನದ ಗಟ್ಟಿಮುಟ್ಟು ತಿಳ್ಕೊಬೇಕು. ಇಷ್ಟು ಪ್ರಮಾಣಗಳು. ಹಾಗಾದರೆ ಈ 3 ಪ್ರಮಾಣಗಳಲ್ಲಿ ಸುಪಿರಿದ ಪ್ರಮಾಣ ಯಾವ? ತನ್ಮುಖ್ಯಂ ಜ್ಞಾನ ಶಬ್ದಯೋ. ಇದು ಕೇವಲ ಪ್ರಮಾಣ ಜ್ಞಾನ ರೂಪದ. ಅನುಪ್ರಮಾಣದಲ್ಲಿ ಶಬ್ದ ಪರಮಾತ್ಮ. ತನ್ಮುಖ್ಯಂ. ಒಟ್ಟ ಪ್ರಮಾಣಗಳು ಯಾರು ಅಂತ ಹೇಳಿದ್ರು? ಯಾವುವು? ಕೇವಲ ಅನುಪ್ರಮಾಣದ ಮತ್ತು 3 ಪ್ರತ್ಯಕ್ಷ, ಅನುಮಾನ. ಈಗ ಏನು ಮಾಡಿದ್ರಲ್ಲೇ? ತನ್ಮುಖ್ಯಂ ಜ್ಞಾನ ಶಬ್ದ. ಜ್ಞಾನವೂ ಪ್ರಮಾಣದಲ್ಲ. ಪ್ರಮಾಣ ಅಂದರೆ ಜ್ಞಾನವೇ ಮುಖ್ಯ ಪ್ರಮಾಣ. ಅನುಪ್ರಮಾಣದಾಗ ವೇದವು ಮುಖ್ಯ ಪ್ರಮಾಣ, ಪ್ರತ್ಯಕ್ಷ ಅನುಮಾನಗಳ ಅಲ್ಲ. ಎಲ್ಲಿ? ಅದೃಷ್ಟ ವಿಷಯ ತಿಳಿಸಲಿಕ್ಕೆ. ಅದೃಷ್ಟ ವಿಷಯ ತಿಳಿಸಲಿಕ್ಕೆ ಅಲ್ಲಿ ವೇದವೇ ಮುಖ್ಯ ಪ್ರಮಾಣ. ದೃಷ್ಟ ವಿಷಯ ತಿಳಿಸಲಿಕ್ಕೆ ಪ್ರತ್ಯಕ್ಷ ಅನುಮಾನಗಳು. ಹಿಂಗೆ ಅರ್ಥತ್ವಂ ಅರ್ಯತೈವ ಸ್ಯಾತ್ ನ ಕ್ರಿಯಾರ್ಥೇಷು ಸಾಮತ. ಇನ್ನು ಯಥಾರ್ಥಂ ಪ್ರಮಾಣಂ ಅಂದ್ರಿ. ಯಥಾರ್ಥವಾದದ್ದು ಪ್ರಮಾಣ ಅಂತ. ಅರ್ಥ ಅಂದರೆ ಏನು? ವಸ್ತು. ಅರ್ಥ ಅಂದರೆ ಏನು? ವಸ್ತು. ವಸ್ತು ಹೆಂಗೆ? ಯಥಾ ಅಂದರೆ ಏನು? ಹೆಂಗಿದ್ದಂಗೆ ಅಂದರೆ ಏನು? ಅರ್ಥಂ ಅನತಿಕ್ರಮ್ಯ. ಆ ವಸ್ತು ಹೆಂಗದ ಅದನ್ನು ಮೀರದೆ ಅದು ಇದ್ದಂಗೆ ಯಥಾ ಶಬ್ದಕ್ಕೆ 4 ಅರ್ಥವು. ಸಾದೃಶ್ಯಂತೂ ಅರ್ಥವು, ಏನಿದೆ ಸರಿಯಾದದ್ದಂತೂ ಅರ್ಥವು. ಯಥಾರ್ಥ, ಸಾದೃಶ್ಯ, ಸರಿಯಾಗಿತ್ತು. ಆಮೇಲೆ ಪುನರುಕ್ತಿ. ಇಲ್ಲೇ ಇದು ಯಥಾ ಶಬ್ದಕ್ಕೆ ಅರ್ಥ ಏನು ಅಂದರೆ ವಸ್ತು ಹೇಗಿದೆ ಹಾಗೆ ಅದನ್ನು ಮೀರದೆ ಇದ್ದಂಗೆ ಸರಿಯಾದದ್ದು ಅಂತ ಅರ್ಥ. ಸರಿಯಾದ ಅರ್ಥವನ್ನು ಗ್ರಹಿಸುವುದೇ ಯಥಾರ್ಥ. ವಸ್ತುವನ್ನು ಸರಿಯಾಗಿ ತಿಳಿಸುವುದೇ ಯಥಾರ್ಥ. ಅರ್ಥತ್ವಂ ಅರ್ಯತೈವ ಸ್ಯಾತ್. ಅರ್ಥ ಅಂದರೆ ಗೊತ್ತಂದರೆ ಅರ್ಥ. ಅರಿಯತೆ ನ್ಯಾಯತೆ ಯಾವುದು ತಿಳಿಯಲು ಪಡುತ್ತೋದಕ್ಕೆ ಅರ್ಥ ಅಂತ. ಅರ್ಥ ಶಬ್ದಕ್ಕೆ ಅನೇಕ ಅರ್ಥ. ಅರ್ಥನ ಪ್ರಯೋಜನ. ಯಾವ ಪುರುಷಾರ್ಥಕ್ಕೆ ಮಾಡಿದೆ ಅಂದರೆ ಯಾವ ಪ್ರಯೋಜನಕ್ಕೆ ಮಾಡಿದೆ. ಇಲ್ಲಿ ಆ ಅರ್ಥ ಅಲ್ಲ. ಅರ್ಥದ ಅರಿಯತೆ, ತಿಳಿಯಲು ಪಡುತ್ತದೆ, ನೇಯ ಅಂತ ಅರ್ಥ. ನೇಯವಾದದಕ್ಕೆ ಇಲ್ಲಿ ಅರ್ಥ ಅಂತ ಅರ್ಥ. ಅರ್ಥತ್ವಂ ಅರ್ಯತೈವ ಸ್ಯಾತ್ ನ ಕ್ರಿಯಾರ್ಥೇಷು ಸಾಮತ.
ನ ಕ್ರಿಯಾರ್ಥೇಶು ಕ್ರಿಯಾ ಎಂಬ ಅರ್ಥದೊಳಗೆ ಇಲ್ಲ. ಏನು ಕ್ರಿಯಾ ಎಂಬ ವಿಷಯದಲ್ಲಿ ಇಲ್ಲ, ಜ್ಞೇಯತ್ವಿಲ್ಲ ಅಲ್ಲಿ. ಆದ್ದರಿಂದ ಲಕ್ಷಣಕ್ಕೆ ಕ್ರಿಯಾದೊಳಗೆ ಅತಿವ್ಯಾಪ್ತಿ ಇಲ್ಲ. ಪ್ರಮಾಣವೇ ಆಯಿತು, ಪ್ರಮಾಣವೇ ಆಯಿತು ಯಾಥಾರ್ಥ. ಇನ್ನು ಜ್ಞಾನಾರ್ಥೇ ಜ್ಞೇಯತಾ ಮುಖ್ಯ, ಶಬ್ದಾರ್ಥೇ ತದನಂತರಂ. ಇನ್ನು ನೀವೇನು ಹೇಳಿದ್ರಿ, ಪ್ರಮಾಣ ಎಂಬ ಶಬ್ದ ಮುಖ್ಯವಾಗಿ ಜ್ಞಾನಕ್ಕೂ ಮತ್ತು ವೇದ ಶಬ್ದಕ್ಕೂ ಹೇಳಿ. ಅದರೊಳಗೂ ಜ್ಞಾನಾರ್ಥೇ ಮುಖ್ಯತಾ ಜ್ಞಾನಾರ್ಥೇ ಜ್ಞೇಯತಾ ಮುಖ್ಯ, ಜ್ಞಾನಾರ್ಥ ಒಳಗೆ ಜ್ಞೇಯತ್ವ ಮುಖ್ಯ. ಶಬ್ದಾರ್ಥೇತು ಅನಂತ, ಶಬ್ದಾರ್ಥ ಅನಂತ. ಯಥಾರ್ಥ ಜ್ಞಾನಜನಕಾ ಯಥಾರ್ಥ ಯುಕ್ತಯ ಸ್ಮೃತ. ಕೊನೆಗೇನು ಬಂತು, ಸರಿಯಾದ ಜ್ಞಾನವನ್ನು ಹುಟ್ಟಿಸೋದರಿಂದ ಯುಕ್ತಿಗಳು ಏನಾದವು, ಪ್ರಮಾಣಗಳಾದವು. ನಮಗೆ ಇದು ಹೇಳಬೇಕು. ಯಥಾರ್ಥ ಜ್ಞಾನ ಜನಕ, ಯಥಾರ್ಥವಾದ ಜ್ಞಾನ ಹುಟ್ಟಿಸ್ತಾವ. ಹಾಗೆ ಯಥಾರ್ಥ ಯುಕ್ತಯ ಸ್ಮೃತಃ, ಯುಕ್ತಿಗಳು ಯಥಾರ್ಥವೇ ಆದ. ಅನುಪ್ರಮಾಣಮೇತಾನಿ ಯಕ್ಷ ಯುಕ್ತಿ ವಚಾಂಶತಃ. ಅಕ್ಷ ಯುಕ್ತಿ ವಚಾಂಶ. ಅಕ್ಷ ಅಂದ್ರೆ ಪ್ರತ್ಯಕ್ಷ, ಯುಕ್ತಿ ಅಂದ್ರೆ ಅನುಮಾನ, ವಚಾಂಶ ಅಂದ್ರೆ ಶಬ್ದಗಳು. ಇವರ ಅನುಪ್ರಮಾಣಗಳು. ಏನೋ ಅನುಪ್ರಮಾಣ ಆಗ ಹೇಳಿದಲ್ಲ, ಪ್ರತ್ಯಕ್ಷ, ಅನುಮಾನ, ಇವು ಅನುಪ್ರಮಾಣ. ಪ್ರಾಮಾಣ್ಯಂ ನಾನುವಾದಸ್ಯ ತೇರಪಿ ವಿಹೀಯತೆ. ಕೆಲವರು ಹೇಳ್ತಾರೆ ಸ್ಮೃತಿ ಮತ್ತು ಅನುವಾದಗಳು ಪ್ರಮಾಣ ಅಲ್ಲ. ಕೆಲವರು ಅಂತ ಸ್ಮೃತಿ ಅದಲ್ಲ, ಪ್ರಮಾಣ ಯಾಕಲ್ಲ ಅಂದರೆ, ಸ್ಮೃತಿ ಪ್ರಮಾಣ ಯಾಕಂದ್ರೆ ನಿಮ್ಗೆ ಯಾವುದೋ ಒಂದು ವ್ಯಕ್ತಿ ಜ್ಞಾನ ಆಗ್ತದೆ, ನಿಮ್ಮನ್ನು ನೋಡಿ ನೀವು ಹಿಂದಿನ ಜ್ಞಾನ ಆಗ್ತದೆ, ನೀವು ಹಿಂಗಿದ್ರು. ಆ ಸ್ಮೃತಿಯೊಳಗೆ ಏನಂದ್ರೆ ಸರಿಯಾದ ಕಲ್ಪನಾ ಇಲ್ಲೇ ಇಲ್ಲ. ನೀವಿರೋದು ಈಗ ಹಿಂಗಿದ್ದೀರಿ, ನಮಗೆ ಸ್ಮೃತಿ ಆಗಿದ್ದು ಹಿಂದಿದ್ದು ಯಾರನ್ನೇ ಅದು. ನೀವು ಸಣ್ಣ ಹುಡುಗಿದ್ದಾಗ ನಂಗೆ ನೆನಪಾಗ್ತದೆ, ನಿಮ್ಮ 4-5 ಫೂಟ್ 4 ಫೂಟ್ ಇತ್ತು, ಈಗ 5 ಫೂಟ್. ಕೇವಲ ಪ್ರಮಾಣ ಜ್ಞಾನ. ಅಲ್ಲ, ಕೇವಲ ಪ್ರಮಾಣ ಅಂದ್ರೆ ಅದು ಜ್ಞಾನವೇ ಕೇವಲ ಪ್ರಮಾಣ, ಜ್ಞಾನ ಸಾಧನವಲ್ಲ. ಜ್ಞಾನ ಸಾಧನ ಅನುಪ್ರಮಾಣ. ಆ ಅನುಪ್ರಮಾಣ ಮತ್ತು ಕೇವಲ ಪ್ರಮಾಣದಾಗ ಜ್ಞಾನವೇ ಶ್ರೇಷ್ಠ. ಯಾಕೆ ಹೇಳ್ರಿ ಶ್ರೇಷ್ಠ ಅಂತ ಕೇಳಿದ್ರೆ, ಜ್ಞಾನದಿಂದ ನಮಗೆ ಹೆಚ್ಚು ಕ್ರಿಯಾಗಳಾಗ್ತವೆ. ಅದು ಸಾಧನ ಕಣ್ಣು ನಿಮಗೆ ತೋರಿಸಿ ಮುಂದೆ ಬಿಡ್ತದೆ, ಕಣ್ಣು ಮುಚ್ಕೊಂಡ್ಬಿಡ್ತದೆ. ಕಣ್ಣು ಏನು ಮಾಡ್ತದೆ, ಜ್ಞಾನ ಮಾಡಿಸಿ ಕೆಲಸ ಮುಗಿಸ್ತದೆ. ಜ್ಞಾನ ಅದು ಅನೇಕ ನಿಮಗೆ ಕ್ರಿಯಾಕಾರ್ಯ. ಜ್ಞಾನದಿಂದ ನಿಮಗೆ ಕಾರ್ಯಗಳು ಬಹಳ ಆಗ್ತವೆ. ಜ್ಞಾನ ಅನುಪ್ರಮಾಣ ಅಲ್ಲ, ಜ್ಞಾನ ಕೇವಲ. ನಾವು ಬೇಡಂದಿಲ್ಲ. ಈ ಮನೆ ಸ್ವಚ್ಛ ಅದಕ್ಕೆ ಕಸಬಾರಿಗೆ ಬೇಕೋ ಬೇಡ. ಹಾಗಾದ್ರೆ ದೇವರ ಮನೆ ಶ್ರೇಷ್ಠ, ಕಸಬಾರಿಗೆ ಶ್ರೇಷ್ಠ. ಮಂಟಪ ಶ್ರೇಷ್ಠ, ಕಸಬಾರಿಗೆ ಶ್ರೇಷ್ಠ. ಸಾಲಿಗ್ರಾಮ ಶ್ರೇಷ್ಠ, ತಟ್ಟಿ ಶ್ರೇಷ್ಠ. ತಟ್ಟಿಲ್ಲದೆ ಅಭಿಷೇಕ ಆಗಂಗಿಲ್ಲ, ಸಂಪುಷ್ಟದಿಂದ ತಾಂಗ ಕೂಡಂಗಿಲ್ಲ. ಹಂಗಲ್ಲ, ವಸ್ತುವಿನ ಒಂದು ಮಹತ್ವ ಸ್ವಾಭಾವಿಕ ಇರ್ತದೆ. ಅದು ತಿಳ್ಕೊಳ್ಳಿಕ್ಕೆ ನೀವು ಎಷ್ಟೋ ಇದು ಮಾಡಬಹುದು, ಏನು ತೊಂದರೆ ಇಲ್ಲ. ಆದರೆ ಅದಕ್ಕೆ ಅತ್ಯಂತ ಅವಶ್ಯಕ ಅಂತ ಪ್ರತಿನಿತ್ಯವಾಗಿ ನಮ್ಮ ಮನೆ ಸ್ವಚ್ಛ ಆಗೋದೇ ಕಸಬಾರಿಗೆ. ಹಾಗಾದ್ರೆ ಕಸಬಾರಿಗೆ ಪೂಜೆ ಮಾಡ್ತೀರಿ ನೀವು, ಮನೆಯೇ ಶ್ರೇಷ್ಠ. ದೇವರ ಮನೆ ನಮಸ್ಕಾರ ಮಾಡಿ, ಕಸಬಾರಿ ನಮಸ್ಕಾರ ಯಾರು ಮಾಡಂಗಿಲ್ಲ. ಅದೇ ಆಚಾರ ಕಸಬಾರಿನ ಸ್ವಚ್ಛ ಮನೆ ಅಂತಿಲ್ಲ, ಅದಕ್ಕೆ ಪೂಜೆ ಮಾಡಿ ಕುಂಕುಮ ಹಚ್ಚಿದೆ. ಹಂಗೆ ಅನುಪ್ರಮಾಣದಿಂದ ಜ್ಞಾನ ಹುಡ್ತದೆ. ಆದರೆ ಆ ಜ್ಞಾನ ಫಲಕಾರಿ. ಜ್ಞಾನದಿಂದ ನಿಮಗೆ ಭಾಳ ಈ ನೋಡ್ರಿ, ನಿಮಗೆ ಒಮ್ಮೆ ಪರೀಕ್ಷಾ ಓದಿ ಅತ್ಯುತ್ತಮ ಜ್ಞಾನ ಆಗಿ ನಿಮಗೆ ಅತ್ಯುತ್ತಮ ಉನ್ನತ ಸ್ಥಾನ ಸಿಕ್ತೆ ಅಂದ್ರೆ ನಿಮ್ಗೆ ಆಮೇಲೆ ಕಣ್ಣು ಎಲ್ಲ ಅವನೇವ ಇದನ್ನಾಗಿಲ್ಲ. ಜ್ಞಾನದಿಂದ ಏನಾಗಿದೆ, ಪ್ರಯೋಜನ ಭಾಳ. ಆ ಜ್ಞಾನ ಹುಟ್ಟಲಿಕ್ಕೆ ಪ್ರಮಾಣಕ ಅಷ್ಟೇ. ಅಷ್ಟೇ ಅದು ಜನಕ. ಅದು ಇದ್ರದ್ದು ಹೆಚ್ಚು ಲಾಭ ಹೆಚ್ಚು.
ಅದಕ್ಕೆ ತನ್ಮುಖ್ಯಂ ಜ್ಞಾನ ಶಬ್ದ. ಶಬ್ದ ಅಂದರೆ ವೇದ ಅಂತ. ವೇದ ಇದ್ದಿದ್ದು ಎಲ್ಲದಕ್ಕಿಂತ ಶುದ್ಧದ, ಅದು ಪ್ರಮಾಣ. ಹೀಗಾಗಿ ಪ್ರಮಾಣಗಳು ಎರಡು, ಕೇವಲ ಪ್ರಮಾಣ, ಅನುಪ್ರಮಾಣ. ಕೇವಲ ಪ್ರಮಾಣದಾಗ ಜ್ಞಾನ ಶ್ರೇಷ್ಠ, ಅನುಪ್ರಮಾಣದ ಮೂರರೊಳಗೆ ಶಬ್ದ ಶ್ರೇಷ್ಠ. ಯದ್ ವಿಷಯಕ್ಕೆ, ಧರ್ಮದ ವಿಷಯ, ಪ್ರತ್ಯಕ್ಷ ವಿಷಯಕ್ಕಲ್ಲ, ಭಗವದ್ ವಿಷಯಕ್ಕೆ, ಅದೃಶ್ಯವಾದ ವಸ್ತು ಜ್ಞಾನಕ್ಕಾಗಿ ಶಬ್ದಜ್ಞಾನವೇ ಶ್ರೇಷ್ಠ. ಅದಕ್ಕೆ ಅನುಪ್ರಮಾಣವೇ ತಾನೇ ಅಕ್ಷಯುಕ್ತಿ ವಚಾಂಶತ. ಅಕ್ಷ ಅಂದರೆ ಪ್ರತ್ಯಕ್ಷ, ಯುಕ್ತಿ ಅಂದರೆ ಅನುಮಾನ, ವಚಾಂಶ ಅಂದರೆ ಆಗಮ. ಇವು ಅನುಪ್ರಮಾಣ. ಪ್ರಾಮಾಣ್ಯಂ ನಾನುವಾದ. ಇನ್ನೊಂದು ಪ್ರಮಾಣ ಬಂತು, ನೀವು ಅನುವಾದ, ನೀವು ಹೇಳಿದ್ದನ್ನು ಅನುವಾದ ಮಾಡ್ತೀವಿ, ಇದು ಪ್ರಮಾಣ ಹೌದು ಅಲ್ಲ. ಅನುವಾದ ಪ್ರಮಾಣ ಅಲ್ಲ ಅಂತ ತಿಳ್ದು, ಸ್ಮೃತಿ ಪ್ರಮಾಣ ಹೌದು ಅಲ್ಲ, ಪ್ರಮಾಣ ಅಲ್ಲ ಅಂತ ತಿಳ್ದು ಅಂತಾರೆ. ನಾವಾಗಿಲ್ಲ. ಯಾಕಲ್ಲ ಅಂದರೆ ಸ್ಮೃತಿದ ಆಕಾರ ಏನು? ನೀವು ನೋಡಿಕೊಂಡು ಹಿಂದಿನ ನೆನಪಾಯ್ತು ನನಗೆ. ಆವಾಗ ನೀವು ಎಷ್ಟು ಇರ್ತೀರಿ? 4 ಫೂಟ್ ಇರ್ತೀರಿ, ಈಗ 5 ಫೂಟ್ ಆಗಿ ಇರೋದು ವಸ್ತು ಹೆಂಗದ ಹಂಗೆ ತಿಳ್ಸಂಗಿಲ್ಲ ಸ್ಮೃತಿ. ಈ ಸದ್ಯ ನೀವು ಇರೋದು 5.5 ಫೂಟ್ ಇದ್ದೀರಿ. ನಾ ಸ್ಮೃತಿ ಒಳಗೆ ನೀವು ಹೆಂಗೆ ಕಾಣಿಸಿರಿ? 4 ಫೂಟ್ ಐದಾರ್ಥ ಆಯ್ತು. ಮತ್ತು ನೀವು ಅಲ್ಲಿ ಎಲ್ಲೋ ಊರಾಗ ಕಾಣಿಸಿರಿ, ಈಗ ಇಲ್ಲಿ ಕಾಣಿಸಕ್ಕೆ ಅವ್ರು ಚಶ್ಮಾ ಹಾಕ್ಕೊಂಡಿದ್ರು. ಸ್ಮೃತಿ ಏನು ಮಾಡಿದೆ? ಸ್ಮೃತಿ ಒಳಗೆ ತಪ್ಪು ತಿಳಿಸ್ತದೆ. ಸ್ಮೃತಿ ಇರೋದು ವಸ್ತು ಭಿನ್ನವಾಗಿ ತೋರಿಸ್ತದೆ ಸ್ಮೃತಿ. ಅಪ್ರಮಾಣ ಅಂತ ಅವ್ರ ವಾದ. ನೀವು ಪ್ರಮಾಣದ ಏನೋ ವಸ್ತು ಹೆಂಗೆ ತಿಳಿಸೋದೇ ಪ್ರಮಾಣ ಅದಲ್ಲ, ಸ್ಮೃತಿ ಹಂಗಿಲ್ಲೇ ಇಲ್ಲ. ಈಗ ಇರೋದೊಂದು ತಿಳಿಸೋದೊಂದು ಮಾಡ್ತದೆ ಅಂತ ಕೇಳಿ ಇಲ್ಲ, ಸ್ಮೃತಿನೂ ಪ್ರಮಾಣವೇ. ಸ್ಮೃತಿಯ ಆಕಾರ ಏನು? ನೀವು ಹಿಂದಕ್ಕೆ ಅಲ್ಲಿ ಹಂಗಿದ್ರಿ, ಅಲ್ಲಿ ಹಾಗೆ ಇದ್ರಿ. ನೀವು ಹಿಂದಕ್ಕೆ ನಿಮ್ಮ ಮನಗೋಳಿ ಎಂಬ ಊರೊಳಗೆ ನೀವು 4 ಫೂಟ್ದವರೇ ಇದ್ರಿ, ಹಾಗೆ ಅದ ಯಥಾರ್ಥ ಆಯ್ತು. ಮತ್ತು ಈಗ ಹೆಂಗಿದ್ದೀರಿ? ಪ್ರತ್ಯಕ್ಷ. ಸ್ಮೃತಿ ಏನು ಗ್ರಹಣ ಮಾಡ್ತದ ಆ ಸಬ್ಜೆಕ್ಟ್ ಕರೆಕ್ಟೇ ಇರ್ತದೆ. ಸ್ಮೃತಿ ಸ್ಮೃತಿ ಏನು ತೋರಿಸ್ತದ? ಈಗ ನೀವು 4 ಫೂಟ್ ಅಂತ ತೋರಿಸೋ ತಪ್ಪು. ಅದು ನಿಮ್ಮ ಸ್ಮೃತಿಯ ಆಕಾರ ಏನು? ನೀವು ಅಲ್ಲಿ ಆಗ ಹಂಗೆ ಇದ್ದಿರಿ, ಹೌದು, ಅಲ್ಲಿ ಹಂಗೆ ಇದ್ದಿರಿ, ಯಥಾರ್ಥವಾಗಿ ಗ್ರಹಣ ಮಾಡ್ತಾರೆ ಸ್ಮೃತಿ. ಸ್ಮೃತಿಗಳು ಅಪ್ರಮಾಣ ಆದವು ಅಂದ್ರೆ ಮನುಸ್ಮೃತಿ ಗತಿ ಏನು? ಸ್ಮೃತಿಯಿಂದ ಯಾಕೆ ಬಂತು? ವೇದಗಳ ಅರ್ಥವನ್ನು ಸ್ಮೃತಿ ಮಾಡಿಕೊಂಡು ಬರೆದದ್ದು ಸ್ಮೃತಿ. ಯಾವುದನ್ನು ಓದಿದರೆ ವೇದ ನೆನಪಾಗ್ತದೆ, ಆ ಸ್ಮೃತಿ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇವೆಲ್ಲ ಏನು? ವೇದಗಳಲ್ಲಿ ಇದ್ದ ವಿಷಯಾದಗಳನ್ನೇ ಸ್ಮೃತಿಯಲ್ಲಿ ಇಟ್ಕೊಂಡು ಬರೆದದ್ದೇನಿದೆ ಸ್ಮೃತಿ. ಸ್ಮೃತಿ ಅಪ್ರಮಾಣ ಆಯಿತು ಅಂತಂದ್ರೆ ನಾನು ಮುಗದೇ ಹೋಯ್ತು. ಆದ್ದರಿಂದ ಏನಾಯಿತು? ಸ್ಮೃತಿರಪಿ ವಿಹೀಯತೆ. ಸ್ಮೃತಿಯೂ ಕೂಡ ಪ್ರಮಾಣವೇ. ಯಾಥಾರ್ಥಮೇವ ಪ್ರಾಮಾಣ್ಯ ಶಬ್ದಾರ್ಥೋ ಯದ್ ವಿಚಕ್ಷಿತ ಅಂತೂ ಏನಾಯ್ತು? ಬಟ್ ಯಥಾರ್ಥವೇ ಪ್ರಮಾಣ ಅಂತ ಸಿದ್ಧಾರ್ಥ ಆಯಿತು. ಹಂಗೆ ಅಂದರೆ ಅನುಪ್ರಮಾಣಮೇ ತಾನೇ ಅಕ್ಷಯುಕ್ತಿ ವಚಾಂಶತಃ ಪ್ರಾಮಾಣ್ಯಂ ನಾನುವಾದಸ್ಯ ತೇರಪಿ ವಿಹೀಯತೆ ಯಾಥಾರ್ಥಮೇವ ಪ್ರಾಮಾಣ್ಯ ಶಬ್ದಾರ್ಥೋ ಯದ್ ವಿವಕ್ಷಿತಃ. ಯಾಥಾರ್ಥ ಅಂದರೆ ಸರಿಯಾಗಿರತಕ್ಕಂಥದ್ದೇ ಪ್ರಮಾಣ ಅಂತ ಎಲ್ಲರೂ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕೃತಂ ಚೇತ್ ಪ್ರಾಮಾಣ್ಯಂ ಇತ್ಯಾದೇಕಾ ವಿರುದ್ಧತಾ ನ ಚ ಫಲತ್ವಂ ವಕ್ತವ್ಯಂ ಸರ್ವಸ್ಮೃತ್ಯನುವಾದಯೋಃ ಫಲವತ್ವಂ ನ ಚಾಸ್ಮಾಭಿಃ ಪ್ರಾಮಾಣ್ಯಂ ವಿವಕ್ಷಿತಂ ತೃಣಾದಿದರ್ಶನೇ ಕಿಂಚ ಫಲವತ್ವಂ ನಿಗದ್ಯತೆ. ಇನ್ನೊಬ್ಬಾತ ಏನಂತಂದ್ರೆ ಸ್ಮೃತಿ ನೆನಪು ಅಂತ ಒಂದರ್ಥ, ಮನುಸ್ಮೃತಿ ಅದು ಅದಕ್ಕೂ ಅದೇ ಅರ್ಥ. ಹೌದಾ? ಅವರು ತಲೆ ಒಳಗೆ ಇಟ್ಕೊಂಡು ಬರೆದಿರ್ತಾರೆ, ವೇದವನ್ನು ಸ್ಮರಣ ಮಾಡಿಕೊಂಡು ಬರೆದಿರ್ತಾರೆ ಸ್ಮೃತಿ. ಅದಕ್ಕೆ ಹೆಸರೇ ಸ್ಮೃತಿ.
ಅಂತೂ ಸ್ಮೃತಿಯೂ ಕೂಡ ಪ್ರಮಾಣ. ಸ್ಮೃತಿಯೂ ಕೂಡ ಸ್ಮೃತಿ ಅಪ್ರಾಮಾಣಿಕ ಅಲ್ಲ. ಅವೇನಂತಿದ್ದ ಸ್ಮೃತಿ ಬೇರೆ ತೋರಿಸ್ತದೆ. ಈಗ ಇದು ಒಂದು ಆವಾಗ ತೋರಿಸೋದು ಬೇರೆ ತೋರಿಸ್ತದ, ಅದು ಬೇರೆ ತೋರಿಸ್ತದ, ಹಿಂದೆ ಅಲ್ಲೇ ತೋರಿಸ್ತದ. ಹಾಂ, ಆ ಕಾಲದಾಗ ತೋರಿಸ ಸರಿನೇ ಇದು. ಹೌದು, ಹೋದ ವರ್ಷ ನೀವು MA ಇದ್ರಿ, ಈಗ PhD ಆಗಿ ಯಥಾರ್ಥವಾಗಿ ತೋರಿಸೋದು PhD ತೋರಿಸೋದಂದ್ರೆ ಹೋದ ವರ್ಷ ಅಂತ ಹೇಳಿ ನಿಮಗೆ. ಹಾಂ, ಈಗ MA ಅಂತ ಇಷ್ಟ ಅನ್ನಂಗಿಲ್ಲ. ಹೋದ ವರ್ಷ ಏನಿದ್ದೀರಿ ನೀವು, ಇದು ಕರೆದೆ ಅಂದ್ರೆ ಹಾಂ ಹೋದ ವರ್ಷ ಅಂತ ಅಲ್ಲಾರ್ದೇನೆ ಹಾಗೆ ಅಂದಿದ್ದ ಸುಳ್ಳು. ಹೋದ ವರ್ಷ ನೀವು ಅಲ್ಲೇ ಹಂಗಿದ್ರಿ, ಹೌದು ಹಂಗಿದ್ರಿ, ಸ್ಮೃತಿ ಕರೆಕ್ಟೇ ಆಯ್ತು. ಆದ ಕಾರಣ ಅಂತೂ ಏನಾಯ್ತು, ಸ್ಮೃತಿ ಅಪ್ರಮಾಣ ಅಂತ ಕೇಳ ಅಂತಾರ, ಅಲ್ಲ ಪ್ರಮಾಣ ಅಂತ ನಾವಂತೀವಿ. ಅನುವಾದ ಮಾತುಗಳು ಪ್ರಮಾಣ ಆಗಂಗಿಲ್ಲ. ಒಬ್ರು ಹೇಳಿದ್ದ ನೀವು ಹೇಳಿಕತ್ರಿ ಅಂದರೆ ಪ್ರಮಾಣ ಹಂಗಾಗ, ಅವ್ನು ಸರಿ ತಪ್ಪು ಹೇಳಬಹುದು ಅಂತ ಒಬ್ಬರು ಆಕ್ಷೇಪ ಇಲ್ಲ. ಅನುವಾದ ಶಬ್ದಕ್ಕೆ ಅವನು ಹೆಂಗೆ ಹೇಳ್ಯಾನ ಹಾಗೆ ಅಂತಿರ್ತಾರೆ. ತಪ್ಪು ಹೇಳಿದ್ದು ತಪ್ಪೇ ಅದು ಹಾಗಾದ್ರೆ ವಸ್ತು ಹೆಂಗದ ಹಂಗೆ ಕಣ್ಣು ತೋರಿಸ್ತಂತೆ, ಕಣ್ಣು ತಪ್ಪು ತೋರಿಸ್ತದ, ಕಣ್ಣು ಅಪ್ರಮಾಣ ಆಯ್ತೇನ. ಹಂಗೆ ಅನುವಾದವು ಕೂಡ ಪ್ರಮಾಣವೇ, ಅನುವಾದ ಅಪ್ರಾಮಾಣಿಕ ಅಲ್ಲ. ಸ್ಮೃತಿಯೂ ಕೂಡ ಪ್ರಮಾಣವೇ. ಇನ್ನು ನಚಾ ಫಲತ್ವ ವಕ್ತವ್ಯ ಸ್ಮೃತಿ ಅನ್ನುವ ಇಲ್ಲ. ಸ್ಮೃತಿಗೇನು ಫಲ ಇರೋಂಗಿಲ್ಲ. ಸ್ಮೃತಿ ಆಯಿತು, ಫಲ ಇಲ್ಲ, ಸ್ಮರಣ ಆಯ್ತು ಇಷ್ಟೇ. ಫಲವತ್ವನೇ ಪ್ರಮಾಣ. ಅದು ಯಾವುದು ಮೀನಿಂಗ್ಫುಲ್ ಅದ ಅಂದ್ರೆ ಯಾವುದಕ್ಕೆ ಫಲ ಆಗ್ತಾ ಅದ ಪ್ರಮಾಣ ಅಂತ ಅನ್ಲಿಕ್ಕಿಲ್ಲ. ಫಲವಾಗಿದ್ದು ಪ್ರಮಾಣ ಅಲ್ಲ, ವಸ್ತು ಹೆಂಗದ ತಿಳ್ಕೊಳ್ಳೋ ಪ್ರಮಾಣ. ಫಲ ಆಗೋಬಹುದು, ಬಿಡಬಹುದು. ವಸ್ತು ಹೆಂಗದ ತಿಳ್ಕೊಳ್ಳೋ ಪ್ರಮಾಣ ಹೊರತು ನನಗೆ ಫಲ ಆಗಿಲ್ಲ ಅಂತ ಅದು ಪ್ರಮಾಣ ನಿರ್ಣಯ ಮಾಡಬಾರ್ದು. ನಿಮಗೆ ಫಲ ಸಿಗಲಿಕ್ಕಿಲ್ಲ, ನಾವೇನು ಮಾಡಿ ಕೊಡ್ತೇವೆ. ಉದಾಹರಣೆ ಕೊಡ್ತೇನೆ. ಇದು ಮೊಬೈಲ್ ಅಂತ ನಾನು ತಿಳ್ಕೊಂಡೆ, ಮೊಬೈಲ್ ಜ್ಞಾನ ಆಯಿತು, ಕಣ್ಣು ಪ್ರಮಾಣ ಹೌದು ಅಲ್ಲ. ನಿಮಗೆ ಆಚಾರ ಇದು ಫಾಯ್ದೆ ಆಯಿತು ಅಂತ, ನನಗೆ ಫಾಯ್ದೆ ಇಲ್ಲ. ವಸ್ತು ಹೆಂಗೆ ತಿಳ್ಕೊಂಡು ಮುಗಿದೋಯ್ತು. ಅದೇ ಫಲವತ್ವನೇ ಪ್ರಮಾಣ ಅಲ್ಲ. ಅಂದರೆ ಯಾವುದರಿಂದ ಫಲ ಸಿಗುತ್ತೆ ಅದು ಪ್ರಮಾಣ. ಫಲ ಸಿಗಲಿಕ್ಕಿಲ್ಲ, ವಸ್ತು ಜ್ಞಾನಕ್ಕೆ ಆಗಿಲ್ಲ, ಮುಗಿದೋಯ್ತು. ಈಗ ವಿಷ್ಣು ಸರ್ವೋತ್ತಮ ಜ್ಞಾನ ಆಯಿತು, ನಮಗೆ ತಿಳ್ಕೊಂಡೇನು ಫಲ ಸಿಕ್ಕಿಲ್ಲ, ಅದು ಪ್ರಮಾಣ ಅಂತ. ಅದು ಹೆಂಗೆ ತಿಳ್ಕೊಂಡು ಫಲ ಸಿಗ್ತದೆ. ಬರೀ ಒಂದು ದಿವಸ ತಿಳ್ಕೊಂಡು ಗಂಟೆ ಬಾರ ನಮಸ್ಕಾರ ವಿಷ್ಣು ಸರ್ವೋತ್ತಮ ಮಂದು ಹೋದೆ, ಫಲ ಸಿಗ್ತೇವೆ. ಹೀಗಾಗಿ ಜಗತ್ತಿನಾಗ ದೇವರು ಎಲ್ಲರೂ ಅಡುಗೆ ಬರ್ತದೆ. ನಿಮಗೆ ಫಲ ಸಿಗೋದು ಬಿಡೋದು ಅದರ ಮೇಲೆ ಪ್ರಮಾಣಗಳನ್ನು ನಿರ್ಣಯ ಮಾಡ್ಕೋತ ಹೊಂಟ್ರಿ. ಜಗತ್ತಿನಾಗ ಯಾವುದೋ ಪ್ರಮಾಣ ಅಲ್ಲ. ವಸ್ತು ಹೆಂಗದ ಆ ವಸ್ತು ನಂಗೆ ತಿಳ್ಕೋದು. ಅದ ಕಾರಣ ಫಲವತ್ವ ಚನಾಸ್ಮಾಭಿ, ಫಲವತ್ವವು ಪ್ರಾಮಾಣ್ಯ ಅಂತ ನಾವು ಹೇಳಿಲ್ಲ. ಚುಣಾದಿ ದರ್ಶನೇ ಕಿಂಚ ಫಲವತ್ವ ನಿಗದ್ಯತೆ. ಇನ್ನು ಹಾಗೆ ಹೊಂಟಾಗ ಸುಮ್ಮನೆ ಹಿಂಗೆ ಹುಲ್ಲು ಕಾಣಿಸ್ತದ, ಬೈರಾಗ ಹೊಂಟಾಗ ಹಾಗೆ ಯಾವುದೋ ಒಂದು ಅಂಗಡಿ ಕಾಣಿಸ್ತಾವ. ಜ್ಞಾನಕ್ಕೆ ಏನು ಫಲ? ಜ್ಞಾನಕ್ಕೆ ಆಗಿದ್ರೆ ಹಂಗೆ ಅಂಗಡಿದ್ದು ಖರೆ ಪ್ರಮಾಣ ಹೌದೋ ಅಲ್ಲ. ಹಾಗೆ ನೀವು ಎರಡಕ್ಕೆ ಹುಲ್ಲು ಕಾಣಿಸ್ತದೆ, ಫಲ ಹೊಲ್ದಾಗ ಕಾಣುತ್ತೆ. ಅದು ನೀವು ನೋಡ್ಬೇಕಂತ ನೋಡಿರಂಗಿಲ್ಲ, ಸುಮ್ಮನೆ ನೋಡ್ತಿರ್ತೀವಿ. ಫಲ ಇದು ಕಬ್ಬಿನ ಫಲ ಜ್ಞಾನ ಆಯಿತು. ನಿಮ್ಗೆ ಅದೇ ಫಲ ಸಿಕ್ಕಿಲ್ಲ, ನಾ ಪ್ರಮಾಣ ಅಲ್ಲೇನೋ. ಹಾದ್ಯಾಗ ಹೊಂಟಾಗ ಏನು ರೀ ಹಸಿರು ಹುಲ್ಲ, ಹಸಿರು ಕಬ್ಬು ಕಾಣಿಸ್ತಂತ ಸರಿ ಕಾಣಿಸ್ರಿ, ನಿಮಗೇನು ಸಿಕ್ತು ಫಲ? ಫಲ ಏನಿರ್ರಿ ಜ್ಞಾನಕ್ಕೆ ನೋಡಿ. ಅಲ್ಲೇ ಜ್ಞಾನ ಆಗ್ಯದ, ಸರಿಯಾದ ಜ್ಞಾನೇ ಆಗ್ಯದ, ಫಲ ಅದನಲ್ಲೇ. ಹಾಂ, ಅದು ಕಾರಣ ಫಲವತ್ವವೇ ಪ್ರಮಾಣ ಅಂತ ನೋಡುತ್ತ. ಅದು ವಸ್ತು ಹೆಂಗದ ಜ್ಞಾನ ಅಂದ್ರೆ ಸಾಕು. ಅದೇ ನಿಮಗೇನು ಫಲ ಬರ್ತಾ ಬಿಡ್ತೋ ಅದು ಮುಂದಿನ ವಿಚಾರ. ಇದು ತೃಣಾದಿ ದರ್ಶನೆ ಕಿಂಚ ಫಲವತ್ವಂ ಕಿಂ ನಿಗದ್ಯತೆ. ಸುಖದುಃಖಾದಿಕಂ ಕಿಂಚ ಸ್ಮೃತಮಪಿ ದೃಶ್ಯತೆ ನ ಪರಿಚ್ಛೇದಕಾರಿಯೇವ ಪ್ರಮಾಣಮಿತಿ ಚ ಪ್ರಮಾ. 27ನೇ ಶ್ಲೋಕ ನಾ ಹೇಳ ಶ್ರೀಕೃಷ್ಣ ಎಲ್ಲ